ವಂದನೆಗಳಮ್ಮ. ವಂದನೆಗಳನ್ನ. ಅದೇ ರೀತಿಯಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಂದನೆಗಳು ಸರ್. ವಂದನೆಗಳು. ಎಲ್ಲರೂ ತಲೆ ಬಗ್ಗಿಸ್ರಿ, ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಮುಚ್ಚ್ರಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಒಂದು ಬೆಳಗಿನ ಜಾವದಲ್ಲಿ ಎಲ್ಲ ನಿಮ್ಮ ಮಕ್ಕಳೊಟ್ಟಿಗೆ ಸೇರಿ ನಿಮ್ಮನ್ನು ಘನಪಡಿಸುವಂತ ಭಾಗ್ಯವನ್ನು, ನಿಮ್ಮನ್ನು ಆರಾಧಿಸುವಂತ ಭಾಗ್ಯವನ್ನು, ಸ್ತುತಿಸುವಂತ ಭಾಗ್ಯವನ್ನು ಕೊಟ್ಟದಕ್ಕಾಗಿ ನಿಮ್ಗೆ ಸ್ತೋತ್ರಗಳು ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ನಿಮ್ಮ ವಾಕ್ಯಗಳನ್ನು ಧ್ಯಾನಿಸ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಬೇಕಾದಂತ ವಾಕ್ಯಗಳನ್ನು ದಯಪಾಲಿಸಿ ಮಾತನಾಡುವಾಗ ತಂದೆ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ತಂದೆ. ಕೇಳುವಂತ ನಿಮ್ಮ ಮಕ್ಕಳು ತಂದೆಯ ದೇವರು ಒಳ್ಳೆ ಮನಸ್ಸಿನಿಂದ ಕೇಳಿ ವಾಕ್ಯವನ್ನು ಬಿಡದೆ ತಂದೆ ಹೃದಯದಲ್ಲಿ ಸೇರಿಸಿಕೊಂಡು ಈ ಜೀವಿತ ಕಾಲದಲ್ಲಿ ಹೇಗೆ ಜೀವಿಸಬೇಕು ಹಾಗೆ ಜೀವಿಸಿ ತಂದೆ ನಿಮ್ಮನ್ನು ಮಹಿಮೆ ಪಡಿಸಿ ಈ ಲೋಕದಲ್ಲಿ ತಂದೆಯ ದೇವರೇ ನೀವು ಕೊಟ್ಟಂತ ಪ್ರತಿ ಕೆಲಸವನ್ನ ನೆರವೇರಿಸಿ ಜೀವಿತ ಕಾಲವನ್ನು ಮುಗಿಸಿಕೊಂಡು ನಿಮ್ಮ ಬಳಿಗೆ ಬರುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಮತ್ತೊಂದು ಸಾರಿ ತಿಳಿಸ್ತಾ ಇದ್ದೀನಿ. ಪ್ರಿಯರ ದೇವರ ಮಕ್ಕಳಿರ, ಒಳ್ಳೆ ಮರಗಳು ಒಳ್ಳೆ ಫಲಗಳು ಕೊಡುತ್ತೆ, ಉಳುಕು ಮರಗಳು ಉಳುಕು ಫಲಗಳು ಕೊಡುತ್ತೆ ಅಂತ ಯಾಕೆ ಹೇಳಿದ್ದಾರೆ ಎಂಬ ಒಂದು ಅಂಶವನ್ನು ಮಾತಾಡ್ತಾ ಇದ್ದೀನಿ. ಅಂಶದ ಇಷ್ಟೇ ಸಿಂಪಲ್ ಆಗಿ ಏನಪ್ಪ ಅಂದ್ರೆ, ಒಳ್ಳೆ ಫಲ ಕೊಡುವ ಒಳ್ಳೆ ಮರಗಳು. ಪ್ರಿಯರ ದೇವರ ಮಕ್ಕಳಿಗೆ, ಯೇಸು ಕ್ರಿಸ್ತರ ಈ ಮಾತನ್ನ ಪರಿಚಯ ಮಾಡ್ತಾರೆ. ಹಳೆ ಒಡಂಬಡಿಕೆಯಲ್ಲೂ ಕೂಡ ಈ ಒಂದು ವಚನಗಳಿರುತ್ತೆ. ಅದನ್ನ ಒಂದ್ಸಾರಿ ನಾವು ಧ್ಯಾನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 16ನೇ ವಚನದಲ್ಲಿ ಮಾತಿರುತ್ತೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 16ನೇ ವಚನ, 16ನೇ ವಚನದಿಂದ 20ನೇ ವಚನದವರೆಗೆ. ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಮುದ್ದು ಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ. ಹಾಗೆ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು, ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಹುಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಒಳ್ಳೆ ಫಲವನ್ನು ಕೊಡದ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಸಾಕು. ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳು, ಮದ್ದು ಗುಣಿಕೆ ಗಿಡಗಳಲ್ಲಿ ಅಂಜೂರದ ಕೊಯ್ಯುವುದುಂಟೆ. ಹಾಗೆಯೇ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು, ಉಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಉಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಒಳ್ಳೆ ಫಲವನ್ನು ಕೊಡದ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ ಅಂತ ಹೇಳ್ತಾರೆ. ಅದನ್ನು ನೋಡಿ, ಈ ಸಮಾಜದಲ್ಲಿ ಪ್ರತಿ ಗಿಡಗಳು ಪ್ರತಿ ಮರಗಳನ್ನು ನಾವು ನೋಡ್ತಾ ಇರ್ತೀವಿ. ಕೆಲವರು ಮನೆ ಮುಂದೆ ಜಾಗ ಇದ್ದಾಗ ಕೆಲವು ಗಿಡಗಳನ್ನ ಹಾಕ್ತಾ ಇರ್ತಾರೆ, ಚಿಕ್ಕದು ದೊಡ್ಡದು. ಅದೇ ರೀತಿಯಲ್ಲಿ ತೋಟ ಮಾಡಿದಂತ ತೋಟದ ಯಜಮಾನನು ಕೂಡ ಅನೇಕ ಗಿಡಗಳನ್ನ ಹಾಕಿರ್ತಾನೆ. ತೋಟದ ಯಜಮಾನನಿಗೆ ಬೇಕಾದಂಥದ್ದು ಒಳ್ಳೆ ಫಲಗಳು. ಒಳ್ಳೆ ಫಲಗಳು ಇಲ್ಲದೆ ಹೋದಾಗ ಆ ತೋಟದ ಯಜಮಾನನು ಮಾಡುವಂತ ಕೆಲಸ ಏನಪ್ಪಾ ಅಂದ್ರೆ, ಎಲ್ಲೆಲ್ಲಿ ಕೆಟ್ಟ ಉಳುಕು ಕೊಡುವಂತ ಮರಗಳಿದೆ ಅವೆಲ್ಲ ನೋಡ್ತಾನೆ. ಅದಕ್ಕೆ ಮೊದಲನೇದಾಗಿ ಆತನು ಮಾಡುವಂಥದ್ದು ಏನಪ್ಪಾ ಅಂದ್ರೆ, ವ್ಯವಸಾಯ ಮಾಡುವಂತ ಒಬ್ಬ ಯಜಮಾನ, ರೈತರು ಗೊಬ್ಬರ ಹಾಕಿ ನೀರ್ ಹಾಕಿ
ಏನ್ರಿ ಔಷಧಿ ಹಾಕಿ ಒಟ್ಟಿನಲ್ಲಿ ತನ್ನ ಮರಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಆ ಮನುಷ್ಯನು ಪ್ರಯತ್ನ ಮಾಡ್ತಾನೆ. ಏಕ್ದಮ್ ಯಾವ ಮನುಷ್ಯನು ಕೂಡ, ಯಾವ ತೋಟದ ಯಜಮಾನನು ಕೂಡ ಮರವನ್ನು ಏಕ್ದಮ್ ಕಡ್ದಾಕಲ್ಲ. ಏಕ್ದಮ್ ಯಾವ ಯಜಮಾನನು ಕೂಡ ಕಡ್ದಾಕಲ್ಲ. ಆ ಮರ ಬೆಳೆದಾಗ ಬೆಳೆಸೋ ತನಕ ಬಹಳ ಕಷ್ಟಪಡ್ತಾನೆ. ಮರಗಳನ್ನು ಬೆಳೆಸೋ ತನಕ ಬಹಳ ಕಷ್ಟಪಡ್ತಾನೆ. ಬೆಳೆದ್ಮೇಲೆ ಫಲದಗೋಸ್ಕರ ಎದುರು ನೋಡ್ತಾನೆ. ಫಲ ಒಳ್ಳೆ ಫಲ ಕೊಡುತ್ತಾ ಅಂತೇಳಿ ಎದುರು ನೋಡ್ತಾನೆ. ಒಂದು ವೇಳೆ ಉಳುಕು ಫಲ ಇದ್ದಾಗ ಆ ಯಜಮಾನನು, ತೋಟದ ಯಜಮಾನನು ಮಾಡುವಂಥದ್ದು ಏನಪ್ಪಾ ಅಂದ್ರೆ, ಮೊದಲನೇದಾಗಿ ವ್ಯವಸಾಯ ಮಾಡ್ತಾನೆ. ಅದಕ್ಕೆ ಬೇಕಾದಂತ ಔಷಧಿ ಏನೇನ್ ಬೇಕೋ ಎಲ್ಲ ಹಾಕಿ ಅದನ್ನ ಕಾಪಾಡಿಕೊಳ್ಳೋದಕ್ಕೆ ಆ ಮನುಷ್ಯನು ಪ್ರಯತ್ನ ಮಾಡುವಂಥದ್ದು. ಏಕ್ದಮ್ ಕಡಿಬೇಕು ಅಂತ ಉದ್ದೇಶ ಅವ್ರದಲ್ಲ. ಯಜಮಾನನ ಉದ್ದೇಶ ಬಂದು ಇದನ್ನ ಕಡ್ದಾಕ್ಬೇಕು, ಇದರಿಂದ ನನಗೆ ಉಪಯೋಗ ಇಲ್ಲ ಅಂತೇಳಿ ಅಂತ ಉದ್ದೇಶ ಅಲ್ಲ. ಯಾಕಂದ್ರೆ ಪ್ರತಿ ಗಿಡಗಳ ಮೂಲಕ, ಪ್ರತಿ ಫಲಗಳ, ಪ್ರತಿಯೊಂದು ಮರಗಳ ಮೂಲಕ ಆ ಮನುಷ್ಯನ ಎದುರು ನೋಡುವಂಥದ್ದು ಒಂದೇ, ಪ್ರತಿ ಗಿಡಗಳು ನನಗೆ ಫಲ ಕೊಡಬೇಕು ಅಂತ. ಒಂದು ವೇಳೆ ಕೊಡದೇ ಇದ್ದಾಗ ಔಷಧಿ ಹಾಕುವಂಥದ್ದು ನೋಡ್ತೀವಿ, ಯಾವುದೋ ಒಂದು ಗೊಬ್ಬರ ಹಾಕುವಂಥದ್ದು ನೋಡ್ತೀವಿ, ಇನ್ನೊಂದು ರೀತಿಯಲ್ಲಿ ಅದನ್ನ ಒಳ್ಳೆ ರೀತಿಯಿಂದ ವ್ಯವಸಾಯ ಮಾಡುವಂಥದ್ದು ನೋಡ್ತಾ ಇರ್ತೀವಿ. ಕೊನೆಯದಾಗಿ ತಾಳ್ಮೆ ಸತ್ತೋದಾಗ, ಓಕೆ, ಅವರಲ್ಲಿ ಇರುವಂತ ತಾಳ್ಮೆ ಸತ್ತೋದಾಗ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಬೇಡ ಇದು ಯಾಕೆ ಬೇಕು ಅಂತೇಳಿ ಒಬ್ಬ ತೋಟದ ಯಜಮಾನ ಕೊನೆಯದಾಗಿ ತಗೊಳ್ಳುವಂಥದ್ದು. ಕೊನೆಯದಾಗಿ ಅಂತಂದ್ರೆ ಆತನಿಗಿರುವಂತ ತಾಳ್ಮೆ ಸತ್ತೋದ ಮೇಲೆ ಆವಾಗ ಏನ್ ಮಾಡ್ತಾನೆ, ನಾಶ ಮಾಡ, ಅದನ್ನ ಒಂದು ರೀತಿಯಲ್ಲಿ ಕಡ್ದಾಕ್ಬಿಡುವಂತ. ಕಡ್ದಾಕ್ಮೇಲೆ ಅದು ಯಾವುದಕ್ಕೆ ಉಪಯೋಗ ಬರುತ್ತೆಪ್ಪ ಅಂತ ನೋಡುವಾಗ, ನಮ್ಮ ಮಧ್ಯದಲ್ಲಿ ಅದು ಏನ್ರಿ ಯಾವುದೋ ಒಂದು ರೀತಿಯಲ್ಲಿ ಕೆಲಸಕ್ಕೆ ಉಪಯೋಗ ಆಗುತ್ತೆ. ಇಲ್ಲಾಂದ್ರೆ ಕೊನೆಯದಾಗಿ ಅದನ್ನ ಸುಟ್ಟಾಕುವಂಥದ್ದೇ ಆಗುತ್ತೆ ವಿನಃ ಮತ್ತೇನು ಪ್ರಯೋಜನ ಇಲ್ಲ ಪ್ರಿಯರೇ. ಇದು ನಮ್ಮ ಮಧ್ಯದಲ್ಲಿ ಗಿಡದ ಮೂಲಕ ನಡೆಯುವಂಥದ್ದು. ಆದರೆ ಇದನ್ನ ಹೇಳಿ ಪ್ರತಿ ಮನುಷ್ಯರಿಗೆ ಒಂದು ಪಾಠವನ್ನ ಕಲಿಸ್ಬೇಕು ಅಂತ. ಪ್ರತಿ ಮನುಷ್ಯರಿಗೆ, ಆಗಿನ ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರು, ಓಕೆ, ಈಗಿನ ಕಾಲದಲ್ಲಿ ಕ್ರೈಸ್ತರಿಗೆ, ಲೋಕದಲ್ಲಿದ್ದಂತ ಜನರ ಬಗ್ಗೆ ಏನಪ್ಪಾ ಅಂದ್ರೆ ಸುವಾರ್ತೆ ಸಾರಿ ಎಲ್ಲಾ ಮಕ್ಕಳು ದೇವರ ಮಕ್ಕಳಾಗಿರುವಾಗ ಎಲ್ಲರಿಗೂ ಸುವಾರ್ತೆಯನ್ನು ತಲುಪಿಸುವಂತ ಜವಾಬ್ದಾರಿ ಪ್ರತಿ ಕ್ರೈಸ್ತರಿಗೆ ಇರುತ್ತೆ. ಓಕೆ, ಪ್ರತಿ ಕ್ರೈಸ್ತರಿಗೆ ಈ ಒಂದು ಜವಾಬ್ದಾರಿ ಇರುತ್ತೆ ಪ್ರಿಯರೇ. ಆದ್ರೆ ಗಮನಿಸ್ಬೇಕು, ಇಲ್ಲಿ ಏನಪ್ಪಾ ಅಂದ್ರೆ, ಪ್ರತಿ ಮನುಷ್ಯರು ಒಂದು ಪ್ರತಿಫಲ ಕೊಡಬೇಕು ಅಂತೇಳಿ ದೇವರು ಎದುರು ನೋಡುವಾಗ, ಅದರಲ್ಲಿ ಮುಖ್ಯವಾಗಿ ದೇವರ ಸಭೆಯಲ್ಲಿ ಬಂದಿರ್ತಾರಲ್ಲ, ದೇವರ ಸಭೆಯಲ್ಲಿ ಬಂದಿರುವಂತ ಕ್ರೈಸ್ತರ ವಿಷಯದಲ್ಲಿ ಮುಖ್ಯವಾಗಿ ದೇವರು ಎದುರು ನೋಡುವಂಥದ್ದು ಏನಪ್ಪಾ ಅಂದ್ರೆ, ಒಳ್ಳೆ ಫಲಗಳನ್ನು ಕೊಡಬೇಕು ಅಂತ, ಒಳ್ಳೆ ಫಲಗಳನ್ನು ಕೊಡುವಂತ ಮರಗಳಾಗಿರಬೇಕು ಅಂತೇಳಿ ಕೇಳಿಕೊಡುವಂಥದ್ದು, ಆತನ ಎದುರು ನೋಡುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ ಪ್ರಿಯರ ದೇವ್ರ ಮಕ್ಕಳಿರ, ಇಸ್ರಾಯೇಲ್ಯರನ್ನು ಕುರಿತು ಹೇಳಿರುವಂತ ಮಾತು. ಒಂದ್ಸಾರಿ ಯೆಶಾಯನ ಗ್ರಂಥ 5ನೇ ಅಧ್ಯಾಯ 1ನೇ ವಚನದಿಂದ, ಯೆಶಾಯನ ಗ್ರಂಥ 5ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನ ಓದೋಣ. 5ನೇ ಅಧ್ಯಾಯ 1ನೇ ವಚನದಿಂದ ಓದ್ಬೇಕು. ನನ್ನ ಪ್ರಿಯನನ್ನು, ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ, ಕೇಳಿರಿ. ಸಾರವ ನತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಅಗತ್ಯ ಮಾಡಿ ಕಲ್ಲುಗಳನ್ನು ತೆಗೆದು ಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟೆಯನ್ನು ಕೊರೆಯಿಸಿ ಮಾಡಿಕೊಂಡು, ತೋಟವು ಒಳ್ಳೆ ದ್ರಾಕ್ಷಿಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಸಾಕು ಹೊಲಸು ಹಣ್ಣನ್ನು ಬಿಟ್ಟಿತು. ಯೆರೂಸಲೇಮ್ ನಿವಾಸಿಗಳೇ, ಯೆಹೂದ ಜನವೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ ಅಂತಾರೆ. ನನಗೂ ನನ್ನ ತೋಟ, ಯೆಹೋವನ ತೋಟ ಯಾವ್ದಪ್ಪ ಅಂದ್ರೆ ಇಸ್ರಾಯೇಲ್ ಜನಾಂಗ. ಒಂದು ಕಾಲದಲ್ಲಿ ಯೆಹೋವನ ತೋಟ ಇಸ್ರಾಯೇಲ್ ಜನಾಂಗ. ಆ ಇಸ್ರಾಯೇಲ್ ಜನಾಂಗದಲ್ಲಿ ಏನ್ರಿ ಯೆಹೂದ್ಯರೇ ಗಿಡಗಳಂತೆ. ಯೆಹೂದ್ಯರೇ ಏನಾಗಿದಾರಪ್ಪ ಅಂತ ನೋಡುವಾಗ
ಗಿಡಗಳು ಅಂತ ಹೇಳ್ತಾರೆ. ಎಲ್ಲಿ ರೀತಿ ಮಾತು ಅಂತ ನೋಡುವಾಗ 7ನೇ ವಚನದಲ್ಲಿ ಈ ಮಾತಿರುತ್ತೆ. 7ನೇ ವಚನದಲ್ಲಿ, ಅದೇ ಅಧ್ಯಾಯ 7ನೇ ವಚನದಲ್ಲಿ ನೋಡಿ ಮಾ. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಿಯ ತೋಟವು, ಇಸ್ರಾಯೇಲರ ಮನೆತನ, ಯಹೂದದ ಜನವು ಆತನ ಇಷ್ಟದ ಗಿಡವೇ. ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ ಸಿಕ್ಕಿತು, ನರ ಹತ್ಯವೇ. ಧರ್ಮವನ್ನು ಎದುರು ನೋಡಿದಾಗ ಆಹಾ ದೊರಕಿದ್ದು ಅರಚಾಟವೇ. ಹರಚಾಟವಿ. ಇವಾಗ ಇಸ್ರಾಯೇಲ್ ಜನಾಂಗದವರಲ್ಲಿ ಅವರ ಮನೆತನದವನ್ನು ಕುರಿತು ಹೇಳಿದ್ದೇನಪ್ಪ ಅಂದ್ರೆ, ಇದು ನನ್ನ ತೋಟ ಅಂತ. ನನ್ನ ತೋಟ. ಯಹೂದ ಜನ ಏನಂತೆ, ನನ್ನ ಗಿಡ. ಆ ತೋಟದಲ್ಲಿ ನನ್ನ ಗಿಡಗಳು. ಗಿಡದಲ್ಲಿ ನಾನು ಎದುರು ನೋಡಿದ್ದೇನು? ಗಿಡದಲ್ಲಿ ಎದುರು ನೋಡಿದ್ದು, ದೇವರು ಎದುರು ನೋಡಿದ್ದೇನಪ್ಪ ಅಂದ್ರೆ ಏನ್ರಿ, ಒಳ್ಳೆ ಫಲಗಳು. ಒಳ್ಳೆ ಫಲಗಳಪ್ಪ ಅಂದ್ರೆ ನ್ಯಾಯವು, ಧರ್ಮವು ಎದುರು ನೋಡಿದ್ದಾರೆ. ನ್ಯಾಯವನ್ನು, ಧರ್ಮವನ್ನು, ನೀತಿಯನ್ನು ದೇವರು ಎದುರು ನೋಡಿದ್ದಾರೆ. ಎದುರು ನೋಡಿದಾಗ ಅವರ ಮಧ್ಯದಲ್ಲಿ ಸಿಕ್ಕಿರುವಂಥದ್ದು ಏನಪ್ಪಾ ಅಂದ್ರೆ ಅರ್ಚಾಟ, ಕೂಗಾಟ, ಗಲಾಟೆಗಳು. ಅದಕ್ಕೆ ಇವರು ಹೋಲಿಸ್ತಾರೆ. ಏನಂತಾರಂದ್ರೆ, ಇವು ಉಳುಕು ಕೊಟ್ಟಿವೆ, ಉಳುಕು ಹಣ್ಣುಗಳು ಕೊಟ್ಟಿವೆ. ಈ ಗಿಡಗಳು ನನಗೆ ಏನ್ ಕೊಟ್ಟಿವೆ? ಉಳುಕು ಹಣ್ಣುಗಳು ಕೊಟ್ಟಿವೆ. ಈ ಗಿಡಗಳಲ್ಲಿ ಉಳುಕು ಹಣ್ಣುಗಳೇ ಹುಟ್ಟಿಕೊಂಡಿವೆ ಅಂತ. ಇಸ್ರೇಲ್ ಜನಾಂಗಕ್ಕೆ ಒಂದು ತೋಟ ಆಗಿರುವಾಗ, ಆ ತೋಟದಲ್ಲಿ ಯಹೂದ್ಯರು ಇಲ್ಲ ಇಸ್ರೇಲ್ ಜನಾಂಗದವರು ಗಿಡಗಳಾಗಿರುವಾಗ, ಆ ಗಿಡಗಳ ಮೂಲಕ, ಆ ಮನುಷ್ಯರು ಎಂಬ ಗಿಡಗಳ ಮೂಲಕ ದೇವರು ಎದುರು ನೋಡಿರುವಂಥದ್ದು ಒಳ್ಳೆ ಫಲಗಳು. ಒಳ್ಳೆ ಫಲಗಳಂದ್ರೆ ನ್ಯಾಯ, ನೀತಿ, ಧರ್ಮ, ಭಕ್ತಿ. ಇದನ್ನು ದೇವರು ಎದುರು ನೋಡಿದ್ದಾರೆ. ನ್ಯಾಯವನ್ನು ಎದುರು ನೋಡಿದ್ದಾರೆ, ಭಕ್ತಿಯನ್ನು ಎದುರು ನೋಡಿದ್ದಾರೆ, ನೀತಿಯನ್ನು ಎದುರು ನೋಡಿದ್ದಾರೆ. ಓಕೆ, ಪರಿಶುದ್ಧತೆಯನ್ನು ಎದುರು ನೋಡಿದ್ದಾರೆ. ದೇವರು ನೋಡಿರುವಂಥದ್ದು ಪರಿಶುದ್ಧತೆಯನ್ನು, ದೇವರು ಎದುರು ನೋಡಿರುವಂಥದ್ದು ನೀತಿ, ನ್ಯಾಯ, ಧರ್ಮವನ್ನು ಎದುರು ನೋಡಿದ್ದಾರೆ. ಆದರೆ ದೇವರ ಮೂಲಕ ಎಲ್ಲವನ್ನು ಅವರು ಅನುಭವಿಸಿದ್ದಾರೆ. ಪ್ರಿಯರೇ, ದೇವರನ್ನ ಬಿಟ್ಟು ಕೊನೆಯದಾಗಿ ಆ ಸೃಷ್ಟಿಕರ್ತನ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳದೆ ಇವರು ಮಾಡಿರುವಂತ ಕೆಲಸ ಏನ್ರಿ, ಮೋಸದ ಕೆಲಸ. ಯಾಕಂದ್ರೆ ಈ ಮಾನವ ಜನ್ಮವನ್ನ ಪಡೆದುಕೊಂಡಿದ್ದೀವಿ ಅಂದ್ರೆ ಅದು ದೇವರ ಕೃಪೆ ಮೂಲಕ. ದೇವರು ಯಾಕೆ ಕೊಟ್ಟಿದ್ದಾರಪ್ಪ ಅಂತ ನೋಡುವಾಗ, ತನಗೆ ಮಕ್ಕಳು ಬೇಕು, ಆ ಮಕ್ಕಳು ಪರಿಶುದ್ಧರಾಗಿರ್ಬೇಕು, ಆ ಮಕ್ಕಳು ನೀತಿವಂತರಾಗಿರ್ಬೇಕು, ಶ್ರೇಷ್ಠರಾಗಿ ಜೀವಿಸಬೇಕು ಎನ್ನುವಂತ ಉದ್ದೇಶದಿಂದ ತಂದೆಯಾದ ದೇವರು ಒಂದು ಜೀವಿತವನ್ನ ಕೊಟ್ಟಿದ್ದಾರೆ. ಪಡೆದಂತ ನಾವು ಪ್ರಿಯರಾದ ದೇವರ ಮಕ್ಕಳಿರ ಒಂದು ಒಳ್ಳೆ ರೀತಿಯಲ್ಲಿ ಜೀವಿಸ್ಬೇಕು, ಒಳ್ಳೆ ಒಂದು ಭಕ್ತಿಯಿಂದ ಜೀವಿಸ್ಬೇಕು ಎನ್ನುವಂಥದ್ದು ತಂದೆಯಾದ ದೇವರು ಎದುರು ನೋಡಿರುವಂಥದ್ದು ನಾವು ನೋಡ್ತೀವಿ. ಆದ್ರೆ ಅವರ ಮಧ್ಯದಲ್ಲಿ ಕಂಡಿರುವಂಥದ್ದು ಏನಪ್ಪಾ ಅಂತ ನೋಡುವಾಗ ಏನ್ರಿ, ಅಧರ್ಮ, ಅನ್ಯಾಯ, ಮೋಸ, ವಂಚನೆ ಇದೇ ಕಂಡಿದೆ ರೀ. ಅದರಲ್ಲೇ ಮತ್ತೊಂದು ವಚನವನ್ನು ನೋಡೋಣ. 5ನೇ ಅಧ್ಯಾಯ 20ನೇ ವಚನ ಪ್ರಿಯರೇ. 5ನೇ ಅಧ್ಯಾಯ 20ನೇ ವಚನ. ಅಯ್ಯೋ, ಕೆಟ್ಟದ್ದನ್ನು ಒಳ್ಳೆದೆಂದು, ಒಳ್ಳೆದನ್ನು ಕೆಟ್ಟದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನು ಹೇಳಲಿ? ನೋಡಿದ್ರ, ಅಯ್ಯೋ ಅಕಾರ್ಯಗಳೆಂಬ, ಎಷ್ಟನೇ ವಚನ? 20ನೇ ವಚನ, ಕ್ಷಮಿಸ್ಬೇಕು. ಅಯ್ಯೋ ಕೆಟ್ಟದ್ದನ್ನು ಒಳ್ಳೆದೆಂದು, ಒಳ್ಳೆದನ್ನು ಕೆಟ್ಟದ್ದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನು ಹೇಳಲಿ, ಏನೆಂದು ಹೇಳಲಿ ಅಂತ. ಅಂದ್ರೆ ಯಹೂದ್ಯರ ಮಧ್ಯದಲ್ಲಿ ಇದರ ಅಂತ ನೋಡುವಾಗ ಕೆಟ್ಟದ್ದನ್ನು ಒಳ್ಳೇದಂತಾರೆ ಅಂತ. ಇವಾಗಲೂ ಕೂಡ ನೋಡಿ, ಕೆಟ್ಟದ್ದನ್ನು ಹಿಡಿದುಕೊಂಡು ಒಳ್ಳೇದು 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 ಅಂತ ಮಾತಾಡ್ತಾ ಇರ್ತಾರೆ. ಇವಾಗ ಯಾವ್ದಾದ್ರು ಮಾರಾಟ ಮಾಡುವಂತ ಒಂದು ಅಂಗಡಿಗಳು, ಶಾಪ್ಗಳಿಗೆ ಹೋಗ್ತೀವಲ್ವಾ, ಇಟ್ಕೊಂಡಿರೋದು ಡೂಪ್ಲಿಕೇಟ್ ಇಟ್ಕೊಂಡಿರ್ತಾರೆ. ಏನ್ ಮಾತಾಡ್ತಾರೆ ಗೊತ್ತಾ? ಇದು ಒಳ್ಳೇದು, ಇದು ಒಳ್ಳೇದು, ಇದು ಒಳ್ಳೇದು ಅಂತೇಳಿ ಪ್ರೇರೆ ಮೋಸ ಮಾಡುವಂಥದ್ದು ನೋಡ್ತೀವಿ ನಾವು. ಅವರು ಮಾರಾಟ ಯಾವುದೇ ಆಗಿರ್ಬೋದು, ವಸ್ತುಗಳು ನೋಡುವಾಗ ಡೂಪ್ಲಿಕೇಟ್, ಒರಿಜಿನಲ್ ಎಲ್ಲೋ ಒಂದು ಕಡೆ ಇರುತ್ತೆ.
ಒರಿಜಿನಲ್ ಇರುತ್ತಲ್ಲ ಒಂದು ಕಡೆ ಇರುತ್ತೆ. ಹೆಚ್ಚಾಗಿ ಇವು ಡೂಪ್ಲಿಕೇಟ್‌ಗಳನ್ನ ಹಿಡಿದುಕೊಂಡು ಒರಿಜಿನಲ್ ಒಳ್ಳೇದು, ಒಳ್ಳೇದು, ಒಳ್ಳೇದು ಅಂತ ಹೇಳ್ತಾರೆ. ಅದೇ ಪ್ರಕಾರ ಏನ್ರಿ ವಾಕ್ಯವನ್ನ ಕೊಡುವಂತವ್ರು ಕೂಡ ಏನಪ್ಪಾ ಅಂದ್ರೆ ಇದು ನಿಜವಾದ ಬೆಳಕು. ಇದು ನಿಜವಾದ ಬೆಳಕು. ಇದು ಒಳ್ಳೆಯದು. ಇದು ಶ್ರೇಷ್ಠವಾದದ್ದು. ವಾಕ್ಯಗಳನ್ನ ಹೇಳುವಂತವ್ರು. ಅದೇ ಹೇಳ್ತಾ ಇದ್ದಾರೆ ಇಲ್ಲಿ. ಹ್ಮ್. ಕೆಟ್ಟದ್ದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆ ಎಂದು ಸಾಧಿಸಿ, ಕಹಿ ಸಿಹಿಯು, ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನು ಹೇಳಲಿ? ಅಂದ್ರೆ ಯಾವ ರೀತಿ ಇದ್ದಾರಪ್ಪ ಇವರು ಎಲ್ಲ ನೋಡುವಾಗ ಬಹಳ ಮೋಸಗಾರರು. ಬಹಳ ಮೋಸಗಾರರು. ಅಂದ್ರೆ ಕೆಟ್ಟದಕ್ಕೆ ಒಳ್ಳೇದು ಹೇಳ್ತಾರಂತೆ. ಮಾಡೋದು ಕೆಟ್ಟದ್ದು, ಕೆಲಸ ಎಲ್ಲ ಕೆಟ್ಟದ್ದು, ಆಲೋಚನೆಗಳು ಕೆಟ್ಟದ್ದು. ಜನರ ಮಧ್ಯದಲ್ಲಿ ಮೋಸ ಮಾಡೋದಕ್ಕೆ ಒಳ್ಳೇದು ನಮ್ಮಿಂದ ಒಳ್ಳೇದೇ ಆಗುತ್ತೆ. ನಮ್ಮಿಂದ ಒಳ್ಳೇದೇ ಆಗುತ್ತೆ. ನಾವು ಒಳ್ಳೇದನ್ನೇ ತಿಳಿಸ್ತೀವಿ. ನಾವು ಒಳ್ಳೇದನ್ನೇ ಹೇಳ್ತೀವಿ. ನಮ್ಮಿಂದ ದೇವರ ವಾಕ್ಯನೇ ಇದೆ ಅಂತೇಳಿ ಕೆಲವರು. ಲೋಕದಲ್ಲಿ ನೋಡ್ತೀವಲ್ವಾ, ಅನೇಕ ಮೋಸಗಳು ನೋಡ್ತಾ ಇದೀವ. ಲೋಕದಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಮೋಸಗಳು ಪ್ರಿಯರೇ. ಪ್ರತಿಯೊಬ್ಬರು ಮಾತಾಡುವುದು ಏನಪ್ಪಾ ಅಂದ್ರೆ ಮೋಸದ ಮಾತುಗಳೇ. ಇದು ಒಂದು ಕಾಲದಲ್ಲಿ ಇಸ್ರಾಯೇಲ್ಯರ ಮಧ್ಯದಲ್ಲಿ ನೋಡಿದ್ದಾರೆ ದೇವರು. ಈಗಿನ ಕಾಲದಲ್ಲಿ ಪ್ರಪಂಚ ದೇಶದಲ್ಲಿ ಇದ್ದಂತ ಎಲ್ಲಾ ಮಾನವರ ಮಧ್ಯದಲ್ಲಿ ಕಾಣುವಂಥದ್ದು ಹೆಚ್ಚಾಗಿ ಇದು ಕಾಣುತ್ತೆ. ಆದರೆ ದೇವರು ಎದುರು ನೋಡಿರುವಂಥದ್ದು ಒಳ್ಳೆಯ ಫಲಗಳನ್ನು ಎದುರು ನೋಡ್ತಾರೆ. ಆತ್ಮಿಕವಾದಂಥ ಫಲಗಳನ್ನು ಎದುರು ನೋಡ್ತಾರೆ. ಇವು ನೋಡಿ, ನಾವೇ ತೋಟದ ಯಜಮಾನರು ಅಂದ್ಕೊಳ್ಳೋಣ. ಚಿಕ್ಕದೊಂದು ತೋಟ ಮಾಡ್ಕೊಂಡಿದೀವಿ ಅಂದ್ಕೊಳ್ಳೋಣ. ಒಂದು ಚಿಕ್ಕದೊಂದು ತೋಟ ಮಾಡಿಕೊಂಡಾಗ ಪ್ರತಿ ಗಿಡಗಳಲ್ಲಿ ಒಳ್ಳೆ ಒಂದು ಹಣ್ಣುಗಳು ಹೂಗಳು ಕೊಟ್ಟಾಗ ಅವು ಮಾತಾಡ್ಕೊಳ್ತೀವಿ ನಾವೆಲ್ಲರೂ ಕೂಡ. ಎಷ್ಟು ಚೆನ್ನಾಗಿ ಬೆಳೆದಿದೆಯಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ ಇವೆಲ್ಲ ಅಂತೇಳಿ. ಆ ತೋಟದ ಯಜಮಾನ, ಇವಾಗ ನಾವೇ ಚಿಕ್ಕ ಒಂದು ತೋಟ ಮಾಡಿಕೊಳ್ಳುವಾಗ ನಾವೇ ಎಷ್ಟು ಸಂತೋಷ ಪಡ್ತೀವಿ, ಖುಷಿ ಪಡ್ತೀವಿ, ಆನಂದ ಪಡ್ತೀವಿ. ಅದೇ ನಮ್ಮ ತೋಟದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಗಿಡಗಳಲ್ಲಿ ಹಣ್ಣುಗಳಿಲ್ಲ. ಒಂದು ವೇಳೆ ಹಣ್ಣುಗಳು ಬಂದಾಗ ಅವು ಉಳುಕು ಹಣ್ಣುಗಳಿದೆ ಅಂದ್ರೆ ಬಹಳ ದುಃಖ ಪಡ್ತಾ ಇರ್ತೀವಿ, ನೊಂದುಕೊಳ್ತಾ ಇರ್ತೀವಿ. ಯಾಕೆ ನೊಂದುಕೊಳ್ತೀವಿ ಹೇಳಿ? ವ್ಯವಸಾಯ ಮಾಡಿದ್ದೀವಿ, ಅದಕ್ಕೆ ಬೇಕಾದಂತ ನೀರು, ಅದಕ್ಕೇನು ಅಂದ್ರೆ ತೋಟ ಒಂದು ನೋಡ್ಕೋಬೇಕಂತಂದ್ರೆ ಚಿಕ್ಕ ವಿಷಯ ಅಲ್ವಲ್ಲ. ಚಿಕ್ಕ ವಿಷಯ ಅಲ್ಲ. ಬಹಳ ಕೆಲಸ ಇದೆ, ಶ್ರದ್ಧೆ ಇದೆ, ಕಾಯ್ಬೇಕದನ್ನ, ಕಾಪಾಡ್ಕೊಳ್ಬೇಕದನ್ನ. ನೀರಿಲ್ಲದಾಗ ನೀರು ಮತ್ತೆ ಔಷಧಿ, ಅದಕ್ಕೇನೇನ್ ಬೇಕು ಎಲ್ಲವನ್ನು ನೋಡ್ಕೋಬೇಕಾಗತ್ತೆ. ಎಲ್ಲ ನೋಡ್ಕೊಂಡು ಕೊನೆಯದಾಗಿ ಉಳುಕು ಫಲ ಕೊಟ್ಟಾಗ ಪ್ರಿಯರೇ ಬಹಳ ನೋವಾಗುತ್ತೆ, ಬಾಧೆ ಆಗುತ್ತೆ, ದುಃಖ ಆಗುತ್ತೆ ನಮ್ಗೆ. ನೋಡಿ, ಟೋಟಲ್ ಈ ಪ್ರಪಂಚನೇ ಒಂದು ತೋಟ ಆಗಿರುವಾಗ, ಆ ಪ್ರಪಂಚದಲ್ಲಿ ಮನುಷ್ಯರು ಗಿಡಗಳಾಗಿರುವಾಗ, ಇವರೆಲ್ಲರ ಮೂಲಕ ಕಾಣುವಂಥದ್ದೇನಪ್ಪಾ, ಎಲ್ಲರ ಮೂಲಕ ನೋಡುವಂಥದ್ದು ಏನಪ್ಪಾ ಅಂದ್ರೆ ಒಳ್ಳೆ ಫಲ. ಎಲ್ಲೋ ಒಂದು ಕಡೆ ಅಲ್ಲೊಂದು ಒಳ್ಳೆ ಫಲ, ಇಲ್ಲೊಂದು ಒಳ್ಳೆ ಫಲ ಕೊಡುವಂತ ಗಿಡ ಇದೆ, ಮಧ್ಯದಲ್ಲಿ ಅನೇಕ ಗಿಡಗಳಿದೆ. ಎಲ್ಲಾ ಗಿಡಗಳು ಉಳುಕು ಇದ್ದಾಗ ಏನ್ರಿ ಆ ತೋಟದ ಯಜಮಾನ ನೋಡಿ ಸಂತೋಷ ಪಡ್ತಾನ, ದುಃಖ ಪಡ್ತಾನ. ಹೇಗಿರುತ್ತೆ ಹೇಳಿ ಪ್ರಿಯರೇ? ಹೇಗಿರುತ್ತೆ ಅಂತ ನೋಡುವಾಗ ಬಹಳ ದುಃಖನೇ ಇರುತ್ತೆ. ನಮ್ಗೇನೆ ದುಃಖ ಆಗುತ್ತಲ್ವಾ? ನಮ್ಗೇನೆ ಒಂದು 4 ಗಿಡಗಳನ್ನ ಹಾಕಿದಾಗ ಆ 4 ಗಿಡಗಳಲ್ಲಿ ಒಂದು ಒಳ್ಳೆ ಫಲಗಳನ್ನು ನಾವು ಎದುರು ನೋಡುವಾಗ, ಈ ಟೋಟಲಿ ವಿಶಾಲವಾದಂತ ಈ ಜಗತ್ತಿನಲ್ಲಿ ಇದ್ದಂತ ಈ ಜಗತ್ತಿನಲ್ಲಿ ಇದ್ದಂತ ಎಲ್ಲಾ ಒಂದು ಗಿಡಗಳು ಅಂದ್ರೆ ಮನುಷ್ಯರ ಮಧ್ಯದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ದೇವರು ಎದುರು ನೋಡಿರುವಂಥದ್ದು ಒಂದೇ ಒಳ್ಳೆ ಫಲಗಳಂತ. ನೋಹನ ಕಾಲದಲ್ಲಿ ನೋಡುವಾಗ ಆ ಗಿಡಗಳು ಹೇಗಿದೆಯಂತೆ? ಕೆಟ್ಟೋಗಿವೆ ಅಂತ ಹೇಳ್ತಾನೆ. ಹೌದಲ್ವಾ? ನೋಹನ ಕಾಲದಲ್ಲಿ ಇದ್ದಂತ ಗಿಡಗಳ ಅಂದ್ರೆ ಮನುಷ್ಯರಿಗೆ ತಾನೇ ಗಿಡಗಳಂತ ಹೇಳ್ತಾರೆ, ಮನುಷ್ಯರಿಗೆ ತಾನೇ ಮರಗಳಂತ ಹೇಳಿದ್ದಾರೆ. ಹೌದು, ಮನುಷ್ಯರಿಗೆ ಗಿಡಗಳು ಮರಗಳು ಅಂದಾಗ ಮತ್ತೆ ಹೇಗಿದ್ದಾರೆ ನೋಹನ ಕಾಲದಲ್ಲಿ ಪ್ರಜೆಗಳು ಅಂತ ನೋಡುವಾಗ ಪ್ರಿಯರೇ, ಒಂದ್ಸರಿ ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನವನ್ನ ನಾವು ನೋಡೋಣ. ಆದಿಕಾಂಡ 6ನೇ ಅಧ್ಯಾಯ
5ನೇ ವಚನವನ್ನು ನೋಡಿ ಪ್ರಿಯರೇ. ಮನುಷ್ಯರ ಮನುಷ್ಯರು ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ, ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಅಂದ್ರೆ ನೋಡಿ, ಆ ದೇವರು ನೊಂದುಕೊಳ್ಳುವಂತ ವಿಧಾನ ಅಂದ್ರೆ ಯಾಕೆ ಅಂತ ನೋಡುವಾಗ, ಮನುಷ್ಯರು ಕೆಟ್ಟೋಗಿದ್ದಾರೆ. ಈ ಗಿಡಗಳು, ಮರಗಳು ಏನಾಗಿದೆ, ಎಲ್ಲಾ ಗಿಡಗಳ ಮೂಲಕ, ಎಲ್ಲಾ ಮರಗಳ ಮೂಲಕ ಒಳ್ಳೆ ಹಣ್ಣುಗಳು ಸಿಗುತ್ತಲ್ಲ, ಒಳ್ಳೆ ಫಲಗಳು ಬರುತ್ತಲ್ಲ ಅಂತೇಳಿ ದೇವ್ರು ಎದುರು ನೋಡಿದಾಗ ಅಲ್ಲಿ ಇರುವಂತ ಪ್ರಜೆಗಳು ಕೊಟ್ಟಿರುವಂತದ್ದು ಉಳುಕು ಫಲ ಕೆಟ್ಟು ಹೋಗಿವೆ. ಅದು 1 ದಿನ 2 ದಿನ ನೋಡಿಲ್ಲ ದೇವ್ರು, ಬಹಳ ವರ್ಷಗಳು ನೋಡಿದ್ದಾರೆ, ಬಹಳ ವರ್ಷಗಳು ಕಾದಿದ್ದಾರೆ. ಹೌದಲ್ವಾ? ಬಹಳ ವರ್ಷಗಳು ಕಾದಿಲ್ವಾ? ಹೌದಾ ಪ್ರಿಯರೇ? ಬಹಳ ವರ್ಷಗಳು ಕಾದಿದ್ದಾರೆ. ಬಹಳ ವರ್ಷಗಳು ಕಾದಿದ್ದಾರೆ ಅನ್ನೋದಕ್ಕೆ ವಚನ ಎಲ್ಲಿ ಸಿಗುತ್ತೆ ನಮ್ಗೆ? ಹೊಸ ಒಡಂಬಡಿಕೆಯಲ್ಲಿ ಸಿಗುತ್ತೆ. ಹೊಸ ಒಡಂಬಡಿಕೆಯಲ್ಲಿ ನೋಡೋಣ ಒಂದ್ಸಾರಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನವನ್ನ ನೋಡಿ ಪ್ರಿಯರೇ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 18, 19ನೇ ವಚನವನ್ನ ಓದಿಮ. ಇದಲ್ಲದೆ ಕ್ರಿಸ್ತನು ಆತನು ಸಹ ಹ್ಮ್ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಹ್ಮ್ ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. ಇದಲ್ಲದೆ ಹ್ಮ್ ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ಸಾಕು ನಾವೆ ಒಳಗೆ ಕೆಲವರು, ಅಂದರೆ ಸಾಕು ಸಾಕು ಗಮನಿಸ್ಬೇಕು. ಇಲ್ಲಿ ಒಂದು ಮಾತು ಏನಪ್ಪಾ ಅಂದ್ರೆ, ನೋಹಾನು ನಾವಿಯನ್ನು ಕಟ್ಟುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ, ದೇವರು ದೀರ್ಘ ಶಾಂತಿಯಿಂದ, ಹೌದಲ್ವಾ? ಗಮನಿಸ್ರಿ, ಇವಾಗ ನಾವಿಯನ್ನು ಕಟ್ಟುವಂತಹ ಸಮಯದಲ್ಲಿ ಅಲ್ಲಿ ಸುವಾರ್ತೆ ಸಾರಲ್ಪಡ್ತಾ ಇದೆ. ಸುವಾರ್ತೆ ಸಾರಲ್ಪಡುವಂತಹ ಕಾಲದಲ್ಲಿ ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾನೆ. ದೀರ್ಘ ಶಾಂತಿ ಎಷ್ಟು ದಿನ ನೋಡಿದಾನೆ? ಬಹಳ ವರ್ಷಗಳು. ಏನ್ರಿ, ನೋಹಾನನಿಗೆ ದರ್ಶನ ಕೊಡುವುದಕ್ಕಿಂತ ಮುಂಚಿತವಾಗಿ ಕೂಡ ಅವರ ಮಧ್ಯದಲ್ಲಿ ಕೆಟ್ಟದೇ ನಡೀತಾ ಇದೆ. ಒಂದ್ ವೇಳೆ ಭಕ್ತರಂದಾಗ ಅಲ್ಲಿ ಒಬ್ಬರು ಇಬ್ಬರು, ಅಲ್ಲೊಬ್ಬರು ಇಲ್ಲೊಬ್ಬರು ಕಾಣ್ತಾ ಇದ್ದಾರೆ, ಹೆಚ್ಚಾಗಿ ಕೆಟ್ಟದೇ ಕಾಣ್ತಾ ಇದೆ. ಕೊನೆಯದಾಗಿ ನೋಹಾನನಿಗೆ ದರ್ಶನ ಕೊಟ್ಟು, ನೋಹಾನನೇ, ನೀನ್ ನಾವೆನ್ನು ಕಟ್ಟಬೇಕು, ಯಾಕೆಂದ್ರೆ ಜನಗಳನ್ನ ನೋಡಿದ್ದೀನಿ, ಈ ಜನಗಳ ಮೂಲಕ ನನಗೆ ಸಿಕ್ಕಿದ್ದೇನಪ್ಪ ಅಂತಂದ್ರೆ ಕೆಟ್ಟದ್ದೇ ಸಿಗ್ತಾ ಇದೆ. ಒಳ್ಳೆ ಫಲಗಳು ಎದುರು ನೋಡಿದ್ದೀನಿ, ಆದರೆ ಒಳ್ಳೆ ಫಲಗಳಿಲ್ಲ, ಉಳುಕು ಕೆಟ್ಟೋಗಿವೆ. ಅದಕ್ಕೆ ಏನ್ ಮಾಡ್ಬೇಕು? ಇವೆಲ್ಲ ನೀರಿನ ಮೂಲಕ ನಾಶ ಮಾಡ್ತೀನಿ ಅಂತೇಳಿ ನೋಹಾನನಿಗೆ, ಪ್ರಿಯರ ದೇವ್ರ ಮಕ್ಕಳಿರ, ಒಂದು ನಾವೇನ ಕಟ್ಕೋಬೇಕು ಅಂತ ಹೇಳ್ತಾರೆ. ನಾವೇನ ಕಟ್ಟುವಂಥದ್ದು ನೋಡ್ತೀವಿ. ಸುಮಾರು ವರ್ಷಗಳು ಅದನ್ನ ಪ್ರಯಾಸ ಪಟ್ಟು ಕಟ್ಟುವಂಥದ್ದು. ಕೊನೆಯದಾಗಿ ಆ ಕಟ್ಟುವಂತ ಸಮಯದಲ್ಲಿ ಸುವಾರ್ತೆ ಸಾರಿದಾಗ ಯಾರಾದ್ರೂ ವಿಚಾರ ಮಾಡ್ಬೇಕಾಗಿತ್ತಲ್ಲ? ವಿಚಾರ ಮಾಡಿಲ್ಲ, ಆಲೋಚನೆ ಮಾಡಿಲ್ಲ. ಕೊನೆಯದಾಗಿ ನೋಹಾನನನ್ನು ನಿಂದಿಸಿದ್ದಾರೆ. ಈಗಿನ ಕಾಲದಲ್ಲಿ ಕೂಡ ಅದೇ ನಡೀತಾ ಇದೆಯಾ? ಈಗಿನ ಕಾಲದಲ್ಲಿ ಕೂಡ ಒಳ್ಳೆ ಸೇವಕರಿದ್ದಾರೆ. ಒಳ್ಳೆ ಸೇವಕರ ಮೂಲಕ ಸುವಾರ್ತೆ ಸಾರಲ್ಪಡ್ತಾ ಇದೆ. ಸಾರಲ್ಪಟ್ಟಾಗ ಎಷ್ಟು ಮಂದಿ ದೇವರ ಬಳಿಗೆ ಬರ್ತಾ ಇದ್ದಾರೆ ಅಂತ ನೋಡುವಾಗ ಬಹಳ ಕಡಿಮೆ. ಓಕೆ, ಬಂದವರು ಏನಾದ್ರೂ ಕೂಡ ಸ್ಟ್ಯಾಂಡರ್ಡ್ ಆಗಿ ದೃಢವಾಗಿ ನಿಂತುಕೊಳ್ತಾ ಇದ್ದಾರಾ ಅಂತ ನೋಡುವಾಗ, ಬಂದವರು ಕೂಡ ಏನ್ರಿ ದೃಢವಾಗಿ ನಿಂತುಕೊಳ್ಳೋರು ಇಲ್ಲ. ದೃಢವಾಗಿ ನಿಂತುಕೊಳ್ಳುವಂತ ಭಕ್ತರು ಸ್ವಲ್ಪ ಮಂದಿ ಇರ್ತಾರೆ.
ಆ ಸ್ವಲ್ಪ ಮಂದಿಯಲ್ಲಿ ನಾವೆಲ್ಲರಿದ್ದೀವ? ಆ ಸ್ವಲ್ಪ ಮಂದಿ ನಾವೆಲ್ಲರೂ ದೃಢವಾಗಿ ನಿಂತ್ಕೊಳ್ತೀವ? ಅಥವಾ ನಾವು ಕೂಡ ಏರುಪೇರು ಆಗ್ತಾ ಇರ್ತೀವ? ಯಾಕೆಂದ್ರೆ ಈ ಸಮಾಜದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಆ ಸುಮ್ನೆ ಗಡಿಬಿಡಿ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಯಾಕೆ ಹೋಗ್ತಾರೋ ಏನ್ ಮಾಡ್ತಾರೋ ಒಂದು ಗೊತ್ತಾಗಲ್ಲ. ಒಟ್ನಲ್ಲಿ ಏನಪ್ಪಾ ಅಂದ್ರೆ ಏನೋ ಒಂದು ಆಸೆಗಳನ್ನ ಇಟ್ಕೊಂಡು ಜೀವಿಸ್ತಾ ಇರ್ತಾರೆ. ಪ್ರಿಯರ ದೇವ್ರ ಮಕ್ಕಳಿರ ಗಮನಿಸ್ಬೇಕು, ನಮ್ಗೆ ಆಸೆ ಇರಬೇಕು. ಆ ಆಸೆ ಏನಪ್ಪಾ ಅಂದ್ರೆ ಪರಲೋಕನೇ ಇರಬೇಕು. ಪರಲೋಕ. ಈ ಲೋಕದಲ್ಲಿ ನಾವು ಅತಿಯಾಗಿ ಏನ್ ಆಸೆ ಪಡ್ತೀವೋ ಅದು ದೂರ ಆಗುತ್ತೆ, ಯಾವುದು ಕೈಗೆ ಬರಲ್ಲ. ನಾವ್ ಏನಾದ್ರೂ ಇಂಥದ್ದು ನಾವು ಪಡ್ಕೋಬೇಕು, ಅದು ಬೇಕು, ಇದು ಬೇಕು ಅಂತೇಳಿ ನಾವು ಏನಾದ್ರೂ ಆಸೆ ಪಟ್ರೆ ಅದು ದೂರ ಆಗುತ್ತೆ. ಕೈಗೆ ಸಿಗಲ್ಲ ಯಾವುದು ಕೂಡ. ಆ ಕೈಗೆ ಸಿಗುವಂಥದ್ದು ಇಲ್ಲ ಪ್ರಿಯರೇ. ಆದರೆ ದೇವರು ಏನ್ ಕೊಡ್ತಾರೋ ಅದರಲ್ಲಿ ತೃಪ್ತಿ ಪಡಬೇಕು, ದುಡಿಬೇಕು, ಇದ್ದದರಲ್ಲಿ ನಾವು ಮುಂದೆ ಹೋಗ್ತಾ ಇರಬೇಕು. ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಹಣ ಇರುತ್ತೆ, ಆಸ್ತಿ ಪಾಸ್ತಿ ಎಲ್ಲ ಇರುತ್ತೆ, ಆದರೆ ಸುಖ ಇರಲ್ಲ. ಬರೇ ಏನ್ರಿ ಎಲ್ಲ ಕಿರಿಕಿರಿ ಇರುತ್ತೆ, ಸಮಾಧಾನ ಇರಲ್ಲ, ಕುಟುಂಬದಲ್ಲಿ ಸಮಾಧಾನ ಇರಲ್ಲ, ನೆಮ್ಮದಿ ಇರಲ್ಲ, ಆನಂದ ಇರಲ್ಲ. ನೋಡೋದಕ್ಕೆ ಏನಪ್ಪಾ ಅಂದ್ರೆ ವಸ್ತ್ರಗಳು ಇದೆ, ಆಮೇಲೆ ಕಾರು, ಬಂಗ್ಲೆ, ಹಣ ಎಲ್ಲ ಇರುತ್ತೆ, ಆದ್ರೆ ಜೀವನದಲ್ಲಿ ಸಮಾಧಾನ ಇರಲ್ಲ. ಓಕೆ, ನೆಮ್ಮದಿ ಇರಲ್ಲ. ಮತ್ತೆ ಕೋಟಿ ಕೋಟಿ ಆಸ್ತಿ ಇರುತ್ತೆ, ಅದೇನಾದ್ರೂ ಅವರು ಬಳಸ್ಕೊಳ್ತಾರೆ ಅಂತ ನೋಡುವಾಗ ಇಲ್ಲ, ಅದು ಇನ್ನೊಬ್ಬರ ಪಾಲಾಗುತ್ತೆ. ಇವರೇನೋ ಕಷ್ಟಪಟ್ಟು ದುಡ್ದಿದ್ದಾರೆ, ದುಡ್ದಿರುವಂತ ಆಸ್ತಿ ಪಾಸ್ತಿ ಎಲ್ಲ ಕೂಡ ಮತ್ತೊಬ್ಬರ ಪಾಲಾಗುವಂಥದ್ದು ನೋಡ್ತೀವಿ. ಯಾಕಂದ್ರೆ ದೇವರು ಆಲ್ರೆಡಿ ಬರ್ಸಿದ್ದಾರೆ ಇಂಥ ಮಾತುಗಳನ್ನ ಬರ್ಸಿದ್ದಾರೆ. ಮತ್ತೆ ಏನ್ ಮಾಡ್ಬೇಕು ಅಂತ ನೋಡುವಾಗ ಈ ಲೋಕದಲ್ಲಿ ಇದ್ದದರಲ್ಲಿ ತೃಪ್ತಿ ಪಡಬೇಕು. ಈ ಲೋಕದಲ್ಲಿ ಏನಾದ್ರೂ ದೊಡ್ಡದಾಗಿ ನಾವು ಏನಾದ್ರೂ ಎದುರು ನೋಡಿದಾಗ ಇಲ್ಲ ಆಸೆ ಪಟ್ಟಾಗ ಅದು ಯಾವುದು ಕೂಡ ನಮ್ಗೆ ಸಿಗಲ್ಲ. ಮತ್ತೆ ಏನ್ ಮಾಡ್ಬೇಕು? ಇದ್ದದರಲ್ಲಿ ತೃಪ್ತಿ ಪಡಬೇಕು. ಏನ್ರಿ, ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಮುಂದೆ ನಾವು ನಡೀತಾ ಇರಬೇಕು, ಹೋಗ್ತಾ ಇರ್ಬೇಕು ಪ್ರಿಯರೇ. ಮತ್ತೆ ಹೋಗುವಂತ ಸಮಯದಲ್ಲಿ ಅಂದ್ರೆ ದೇವರಿಗೋಸ್ಕರ ನಡೆಯುವಂತ ಸಮಯದಲ್ಲಿ ಒಂದು ರೀತಿಯಲ್ಲಿ ಕಷ್ಟ, ಶೋಧನೆಗಳು, ಹಿಂಸೆಗಳು ಬರುತ್ತೆ. ಬಂದಾಗ ಎಲ್ಲವನ್ನು ಸಹಿಸ್ಕೊಂಡು ಹೋದಾಗ ಪರಲೋಕದಲ್ಲಿ ಬಹಳ ಫಲ ನಾವು ಪಡ್ಕೊಳ್ತೀವಿ, ಪ್ರತಿಫಲ. ಪರಲೋಕದಲ್ಲಿ ಬಹಳ ಪ್ರತಿಫಲವನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ನಾವು ದೇವರಿಗೆ ಪ್ರತಿಫಲವನ್ನು ಕೊಡುವವರಾಗಿರ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ದೇವರು ಸಂತೋಷ ಪಡಬೇಕಾದ್ರೆ ನೀವು ಬಹಳ ಪ್ರತಿಫಲ ಕೊಡುವುದರಿಂದ, ನೀವು ಬಹಳ ಫಲ ಕೊಡುವುದರಿಂದ ನನಗೆ ಸಂತೋಷವಾಗುತ್ತೆ ಅಂತಾರೆ. ಎಲ್ಲಿರುತ್ತೆ? ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಈ ಮಾತನ್ನ ನೋಡ್ಬೋದು. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನ ಪ್ರಿಯರೇ. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಸಾಕು. ನೋಡಿದ್ರ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು, ಮತ್ತು ನನ್ನ ಶಿಷ್ಯರಾಗಿವ್ರಿ ಅಂತ. ಅಂದ್ರೆ ಯೇಸು ಕ್ರಿಸ್ತರಿಗೆ ನಾವು ಶಿಷ್ಯರಾಗ್ಬೇಕಂದ್ರೆ ಪ್ರತಿಫಲ ಇರ್ಬೇಕಂತಾರೆ. ಪ್ರತಿಫಲ, ಒಳ್ಳೆ ಫಲಗಳನ್ನು ಕೊಡುವಂತ ಗಿಡಗಳು ನಾವೆಲ್ಲರಿದ್ದೀವ. ನಾವೆಲ್ಲರೂ ಇವಾಗ ಏನಪ್ಪಾ ಅಂದ್ರೆ ಗಿಡಗಳಾಗಿ ಬೆಳೀತಾ ಇದ್ದೀವಿ. ಇವಾಗ ಅಲ್ಲೊಂದು ಇಲ್ಲೊಂದು ಫಲ ಬರ್ತಾ ಇದೆ. ಫಲ ಬಂದಾಗ ಯಜಮಾನನ್ ಯಾರು? ದೇವರು. ಯಾರ ಯಜಮಾನ ಹೇಳಿ ಪ್ರಿಯರೇ? ದೇವರು ಯಜಮಾನನು. ಮತ್ತೆ ಈ ಫಲ ಉಂಟಾಗುವಂತ ಈ ಸಮಯದಲ್ಲಿ ಯಜಮಾನನು ಅಂದ್ರೆ ತಂದೆಯಾದ ದೇವರು ಸಂತೋಷ ಪಡ್ತಾರೆ. ಅದೇ ಸಮಯದಲ್ಲಿ ದುರಾತ್ಮನಿದ್ದಾನೆ. ಇವನೇನ್ ಮಾಡ್ತಾನೆ? ಎಲ್ಲೆಲ್ಲಿ ಫಲಗಳಿದೆ ನೋಡ್ತಾ ಇರ್ತಾನೆ. ಏಕದಮ್ ಆ ಫಲಗಳನ್ನ ಕಿತ್ಕೊಂಡು ಹೋಗೋದಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಅರ್ಥ ಆಗುತ್ತೆ ಪ್ರಿಯರೇ? ಈ ಫಲಗಳನ್ನ ಏನ್ರಿ ಕಿತ್ಕೊಂಡು ಹೋಗೋದಿಕ್ಕೆ ಯಾರು? ದುರಾತ್ಮನು ಪ್ರಯತ್ನ ಮಾಡ್ತಾನ. ದುರಾತ್ಮನು ಪ್ರಯತ್ನ ಮಾಡುವಂಥದ್ದು ನಡೀತಾ ಇರುತ್ತೆ. ಅಂದ್ರೆ ದೇವರಿಗೆ ಸಿಗಬೇಕಾದಂತ ಒಂದು ಫಲಗಳು ಏನ್ರಿ, ಅವನೇನ್ ಮಾಡ್ತಾನಂದ್ರೆ ಅವನು ಕೂಡ ಒಂದು ಪ್ರಯತ್ನ ಹೇಗಾದ್ರೂ ಮಾಡಿ ಈ ಮನುಷ್ಯರು ಆತ್ಮಿಕವಾಗಿ ಬೆಳೀತಾ ಇದ್ದಾರೆ, ಆತ್ಮಿಕವಾಗಿ ಬೆಳೆಯುವಂತ ಇವರನ್ನು ನುಂಗಬೇಕು, ಇವರನ್ನು ಏನಾದ್ರೂ ಮಾಡಿ ಕೆಡಿಸ್ಬೇಕು ಅಂತೇಳಿ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ. ಮತ್ತೆ ಇಂಥ ಸಮಯದಲ್ಲಿ ನಾವು ಹೇಗಿರ್ಬೇಕು? ಇಂಥ ಸಮಯದಲ್ಲಿ ಗಿಡವಾಗಿರುವಂತ ನಾವು ಹೇಗೆ ಇರಬೇಕು ಅಂತ ನೋಡುವಾಗ ಆ ಫಲಗಳನ್ನ ನಾವು ಕಾಪಾಡಿಕೊಳ್ಬೇಕು.
ಅಂದ್ರೆ ನಮ್ಮ ಆತ್ಮಿಕ ಜೀವಿತವನ್ನ ನಾವು ಕಾಪಾಡಿಕೊಳ್ಬೇಕು. ಆತ್ಮಿಕ ಜೀವಿತವನ್ನ, ಈ ಆತ್ಮಿಕ ಜೀವಿತವನ್ನು ನಾವು ಕಾಪಾಡಿಕೊಳ್ಬೇಕು. ನಮ್ಮಿಂದ ಮತ್ತೊಬ್ಬರು ಒಂದು ಆತ್ಮಿಕವಾಗಿ ಬೆಳಿಬೇಕು, ಇನ್ನೊಬ್ಬರು ನೋಡಿ ಆತ್ಮಿಕವಾಗಿ ಬೆಳಿಬೇಕು. ಇದು ಪ್ರತಿಯೊಬ್ಬರ ಮಧ್ಯದಲ್ಲಿ ನಡಿಬೇಕು ಪ್ರಿಯರೇ. ಒಂದು ವೇಳೆ ಒಂದು ವೇಳೆ ನಾವು ಆತ್ಮಿಕವಾಗಿ ಬೆಳೀತಾ ಇದ್ದೀವಂತ ಹೇಳಿ ನಮ್ಮ ಜೀವನದಲ್ಲಿ ಕೆಟ್ಟ ಕೆಟ್ಟ ಫಲಗಳು ಕಂಡಾಗ ದೇವರು ವಾಕ್ಯವೆಂಬ ಔಷಧಿಯ ಮೂಲಕ ಎಚ್ಚರಿಸ್ತಾರೆ, ಸರಿಪಡಿಸ್ತಾರೆ. ಸರಿಪಡಿಸಿಲ್ಲ ಅಂದ್ರೆ ನೋಡಿ 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 ತಾಳ್ಮೆ ಇರೋ ತನಕ, ಅಂದ್ರೆ ಅವ್ರು ಎಷ್ಟು ತಾಳ್ಮೆ ಇರುತ್ತೋ ಅಷ್ಟು ನೋಡ್ತಾರೆ. ಕೊನೆಯದಾಗಿ ಎಚ್ಚರಿಸ್ತಾರೆ. ಕೊನೆಯದಾಗಿ ಕೇಳಿಲ್ಲ ಅಂದ್ರೆ ಕೊನೆಯದಾಗಿ ನಡೆಯುವಂಥದ್ದು ಏನಪ್ಪಾ ಅಂದ್ರೆ, ಪ್ರಿಯರ ದೇವ್ರ ಮಕ್ಕಳಿರ, ಒಳ್ಳೆ ಫಲ ಕೊಡದ ಮರಗಳನ್ನು ಕಡಿತಾರೆ. ಒಳ್ಳೆ ಮರಗಳನ್ನ ಅಂದ್ರೆ ಒಳ್ಳೆ ಫಲಗಳನ್ನು ಕೊಡದ ಮರಗಳನ್ನು ಏನ್ ಮಾಡ್ತೀವಿ ಅಂತ ಇರ್ತಾರೆ ಪ್ರಿಯರೇ, ಕಡ್ದು ಹಾಕ್ತೀನಿ ಅಂತ ಹೇಳ್ತಾರೆ. ಕಡ್ದು ಹಾಕುವಂಥದ್ದು. ಕಡ್ದು ಹಾಕಿದಾಗ ಏನಾಗುತ್ತೆ, ಅದು ಸುಡೋದಕ್ಕೆ ಉಪಯೋಗ ಆಗುತ್ತೆ, ಅದರಿಂದ ಫಲಗಳೆಲ್ಲ. ಆದ್ದರಿಂದ ಇದು ಪ್ರತಿಯೊಬ್ಬರು ಕೂಡ ಗಮನಿಸ್ಬೇಕು. ಅದು ಮರಗಳನ್ನು ಕುರಿತು, ಗಿಡಗಳನ್ನು ಕುರಿತು ಅಲ್ಲ, ಪ್ರತಿ ಮನುಷ್ಯರನ್ನ ಕುರಿತು ಹೇಳಿರುವಂತ ಮಾತು, ಪ್ರತಿ ವ್ಯಕ್ತಿಗಳನ್ನು ಕುರಿತು ಹೇಳಿರುವಂತ ಮಾತು. ಅದಕ್ಕೆ ನೋಡಿ, ಆ ಈ ಸಮಾಜದಲ್ಲಿ ಅಲ್ಲಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಭಯಂಕರವಾದಂತ ಅಪಾಯಗಳು, ಅಪಘಾತಗಳು ನಡೀತಾ ಇರುತ್ತೆ. ಅಪಾಯಗಳು, ಅನೇಕರು ಮರಣ ಹೊಂದುತ್ತಾ ಇರ್ತಾರೆ, ಅನೇಕರು ಸಾಯ್ತಾ ಇರ್ತಾರೆ. ನಾವು ಕೂಡ ಪ್ರಯಾಣ ಮಾಡ್ತಾ ಇರ್ತೀವಿ. ಅಂದ್ರೆ ಇನ್ನೊಂದು ಎರಡು ರೀತಿಯಲ್ಲಿ ಇರುತ್ತೆ ಪ್ರಿಯರ. ಒಂದು ರೀತಿಯಲ್ಲಿ ಏನಪ್ಪಾ ಅಂದ್ರೆ, ಭಕ್ತರಿಗೂ ಮರಣ ಬರುತ್ತೆ, ಭಕ್ತಹೀನರಿಗೂ ಮರಣ ಬರುತ್ತೆ. ಭಕ್ತರಿಗೂ ಮರಣ ಇರುತ್ತಲ್ವಾ, ಅದು ದೇವರು ಕೊಟ್ಟಿರುವಂತ ಕಾಲ ಮುಗಿದಾಗ ಒಂದು ಮರಣ ಬರುತ್ತೆ. ದೇವ್ರು ಕೊಟ್ಟಂತ ಕಾಲ ಮುಗೀತಲ್ಲ, ಮುಗಿದ ಮೇಲೆ ಮರಣ ಬರುತ್ತೆ. ಅದು ಒಂದು ರೀತಿಯಲ್ಲಿ. ನೀತಿವಂತರಿಗೆ ಮರಣ ಬಂದ್ರೆ ಅವರು ಪರದೇಶಿಗೆ ಹೋಗ್ತಾರೆ, ನಿತ್ಯ ಜೀವನ ಪಡ್ಕೊಳ್ತಾರೆ. ಅನೀತಿವಂತರು ಮರಣ ಹೊಂದಿದ್ರೆ, ಅನೀತಿವಂತರು ಕೂಡ ಮರಣ ಬರುತ್ತಲ್ಲ, ಅವ್ರ ಗತಿ ಏನಾಗುತ್ತೆ ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರೇ. ಅವ್ರ ಗತಿ ಏನಾಗುತ್ತೆ, ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂತ ಸ್ಥಳಕ್ಕೆ ಹೋಗ್ಬೇಕಾಗತ್ತೆ, ಅಲ್ಲಿ ಗೋಳಾಡ್ಬೇಕಾಗತ್ತೆ. ಅಂತ ಭಯಂಕರವಾದಂತಹ ಪರಿಸ್ಥಿತಿಗೆ ಹೋದ್ಮೇಲೆ ಅಲ್ಲಿಂದ ಮತ್ತೆ ನಾವು ಪ್ರಿಯರ ದೇವ್ರ ಮಕ್ಕಳಿರ ರಕ್ಷಣೆ ಹೊಂದೋದಕ್ಕೆ ಅವಕಾಶ ಇಲ್ಲ ಏನ್ರಿ, ನಿತ್ಯ ಜೀವನ ಪಡೆಯೋದಕ್ಕೆ ಅವಕಾಶ ಇಲ್ಲ. ಮತ್ತೇನ್ ಮಾಡ್ಬೇಕು, ಆರೋಗ್ಯ ಇದ್ದಾಗ, ಯವ್ವನ ಕಾಲದಲ್ಲಿ ಬಲ ಇದ್ದಾಗ ಪ್ರಿಯರ ದೇವ್ರ ಮಕ್ಕಳಿರ ನಾವು ಶ್ರದ್ಧೆಯಿಂದ ನಾವು ಬದುಕಬೇಕು, ಜಾಗೃತಿಯಿಂದ ನಾವು ಬದುಕಬೇಕು. ಯಾಕೆಂದ್ರೆ ನಮ್ಮ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಬೇಕು, ನಮ್ಮ ಭಕ್ತಿಯನ್ನು ನಾವು ಕಾಪಾಡಿಕೊಳ್ಬೇಕು. ದೇವರಿಗೆ ಏನ್ರಿ ಒಳ್ಳೆ ಫಲಗಳು ಅಂತಂದ್ರೆ ನೀತಿ, ನ್ಯಾಯ, ಧರ್ಮ ಅಂತ ಇರುತ್ತಲ್ಲ, ಅಂದ್ರೆ ವಾಕ್ಯದ ಪ್ರಕಾರ ನಮ್ಮ ಬದುಕುಗಳು. ಅದಕ್ಕೆ ಕೊಲೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ. ಒಂದ್ಸಾರಿ ಈ ಮಾತನ್ನ ನೋಡೋಣ. ಕೊಲೆಸದವರಿಗೆ ಬರೆದ ಪತ್ರಿಕೆ, ಅದೇ ಕೊಲೆಸದವರಿಗೆ ಬರೆದ ಪತ್ರಿಕೆ, ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನವನ್ನ ನೋಡಿ ಪ್ರಿಯರೇ. 3ನೇ ಅಧ್ಯಾಯ 12ನೇ ವಚನ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಇದು ಪದೇ ಪದೇ ಯಾಕೆ ನೆನಪು ಮಾಡ್ತಾ ಇರ್ತೀವಿ ಅಂದ್ರೆ, ಈ ಒಂದು ಆತ್ಮಿಕವಾದಂತಹ ಫಲಗಳು ಪ್ರಿಯರೇ. ಇವು ಆತ್ಮಿಕವಾದಂತಹ ಫಲಗಳು. ಗಲತದವರಿಗೆ ಬರೆದ ಪತ್ರಿಕೆಯಲ್ಲೂ ಕೂಡ ಅನೇಕ ಸಾರಿ ಆ ವಚನವನ್ನು ಓದ್ತೀವಿ. ಗಲತದವರಿಗೆ ಬರೆದ ಪತ್ರಿಕೆಯಲ್ಲಿ ಏನಪ್ಪಾ ಅಂದ್ರೆ 5:22ನೇ ವಚನದಲ್ಲಿ ನೋಡ್ತೀವಿ ಪ್ರಿಯರ ದೇವ್ರ ಮಕ್ಕಳಿರ. ಅದು ಕೂಡ ನಾವು ಅಭ್ಯಾಸ ಮಾಡ್ಕೋಬೇಕು. ನಾವೆಲ್ಲ ಓದ್ತಾ ಇದೀವಲ್ಲ, ಓದುವಂತ ನಾವು ಏನ್ ಮಾಡ್ಕೋಬೇಕು ಹೇಳಿ, ಇವುಗಳನ್ನ ಅಭ್ಯಾಸ ಮಾಡ್ಕೋಬೇಕು ನಾವು. ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇಂಥವುಗಳೇ. ಓಕೆ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರಕ್ಕೂ ಅಪೇಕ್ಷಿಸುವುದಿಲ್ಲ. ಕ್ರಿಸ್ತ ಯೇಸುವಿನಲ್ಲಿರುವವರು ತಮ್ಮ ಶರೀರ ಭಾವವನ್ನು ಅದರ
ಅದರ ವಿಷಯ ಅಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಸಿಲುವೆಗೆ ಹಾಕಿದರು. ಗಮನಿಸಬೇಕು, ಈ ಒಂದು ವಚನದಲ್ಲಿ ಒಂದು ಆತ್ಮಿಕವಾದಂತ ಫಲಗಳು ಕಾಣ್ತಾ ಇದೆಯಲ್ಲ, ಇಂಥ ಫಲಗಳು ಪ್ರತಿ ಒಬ್ಬರಲ್ಲಿ ಕಾಣಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟದ್ದು ಇಲ್ಲಿ ನೋಡ್ತೀವಿ ಪ್ರಿಯರೇ. ಇದೇ ಆತ್ಮಿಕವಾದ ಫಲಗಳಲ್ಲಿ ಮತ್ತೊಂದು ಸಾರಿ ಅದೇ ಕೊಲಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತೀವಿ. ಅದೇನಪ್ಪ ಅಂದ್ರೆ, ಆರಿಸಿಕೊಂಡವರು ಪ್ರತಿಷ್ಠಿತರು ಪ್ರಿಯರೂ ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಸದ್ಗುಣಗಳು, ಶ್ರೇಷ್ಠವಾದಂಥ ಗುಣಗಳು, ಒಳ್ಳೆಯ ಗುಣಗಳು, ಇಂಥ ಗುಣಗಳನ್ನು ನೀವು ಧರಿಸಿಕೊಳ್ಳಿರಿ ಅಂತ ಹೇಳ್ತಾರೆ. ಇಂಥ ಗುಣಗಳನ್ನು ಧರಿಸಿಕೊಳ್ಳಿರಿ ಅಂದ್ರೆ ಇವು ಒಳ್ಳೆ ಫಲಗಳಿವು. ಇವು ದೇವರು ಮೆಚ್ಚುವಂತ ಒಳ್ಳೆಯ ಫಲಗಳು, ದೇವರಿಗೆ ಇಷ್ಟವಾದಂತ ಫಲಗಳು. ದೇವರಿಗೆ ಇಷ್ಟವಾದಂತ ಫಲಗಳಿದ್ದಾಗ ಏನ್ರಿ, ಒಳ್ಳೇದಿರುತ್ತ ಕೆಟ್ಟದಿರುತ್ತ ಪ್ರಿಯರೇ? ದೇವರಿಗೆ ಇಷ್ಟವಾದಂತ ಫಲಗಳಿದ್ದಾಗ ಒಳ್ಳೇದಿರುತ್ತ ಕೆಟ್ಟದಿರುತ್ತ? ನಮ್ಮ ಜೀವನದಲ್ಲಿ ಒಳ್ಳೇದಾಗತ್ತಾ? ಮನೆಯಲ್ಲಿ ಸಮಾಧಾನ ಇರುತ್ತೆ, ಹೌದಲ್ವಾ? ಮನೆಯಲ್ಲಿ ಸಮಾಧಾನ ಇರುತ್ತೆ, ನೆಮ್ಮದಿ, ಶಾಂತಿ, ಸಮಾಧಾನ ಇರುತ್ತೆ. ಕುಟುಂಬದಲ್ಲಿ ಕೂಡ, ಯಾಕಂದ್ರೆ ಕುಟುಂಬದಲ್ಲಿ ನಾವು ಆನಂದವಾಗಿರ್ಬೇಕಂತಾನೆ ತಾನೆ. ಕುಟುಂಬದಲ್ಲಿ ಏನ್ರಿ ಪ್ರಿಯರೇ? ಕುಟುಂಬದಲ್ಲಿ ನಾವು ಆನಂದವಾಗಿರ್ಬೇಕು, ನೆಮ್ಮದಿಯಿಂದ ಇರಬೇಕು. ನೆಮ್ಮದಿಯಿಂದ ಇರಬೇಕಾದ್ರೆ ಈ ಗುಣಗಳಿದ್ರೆ ಆಟೋಮೆಟಿಕ್ ಆಗಿ ನೆಮ್ಮದಿ ಇರುತ್ತೆ. ಈ ಗುಣಗಳಿಗೆ ವಿರುದ್ಧವಾಗಿದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಬರೀ ಜಗಳ ಇರುತ್ತೆ, ಗಲಾಟೆ ಇರುತ್ತೆ, ಕಿರಿಕಿರಿ ಇರುತ್ತೆ. ಅಂತ ಒಂದು ಕಿರಿಕಿರಿ ಗಲಾಟೆಗಳಿದ್ದಾಗ ಆ ಕುಟುಂಬದಲ್ಲಿ ಸಮಾಧಾನ ಇರಲ್ಲ, ನೆಮ್ಮದಿ ಇರಲ್ಲ. ಓಕೆ, ಯಾವಾಗ ನೋಡಿದ್ರು ಒಂದು ರೀತಿಯಲ್ಲಿ ಜಗಳನೇ, ಕಿರಿಕಿರಿನೇ ಇರುತ್ತೆ ಪ್ರಿಯರೇ. ಅಂತ ಪರಿಸ್ಥಿತಿಯಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಅಂತ ಕುಟುಂಬದಲ್ಲಿ ಪ್ರಿಯರೇ ಒಂದು ರೀತಿಯಲ್ಲಿ ಅವರೇ ತಮ್ಮ ಜೀವಿತವನ್ನ ಹಾಳು ಮಾಡ್ಕೊಳ್ತಾರೆ, ತಮ್ಮ ಬದುಕುಗಳನ್ನ ಹಾಳು ಮಾಡ್ಕೊಳ್ತಾರೆ. ಅದಕ್ಕೆ ಕಾರಣ ಏನಪ್ಪ ಅಂತ ನೋಡುವಾಗ, ದೇವರಿಗೆ ಸ್ಥಾನ ಕೊಡದೆ ಸೈತಾನನಿಗೆ ಸ್ಥಾನ ಕೊಟ್ಟು ತಮ್ಮ ಬದುಕುಗಳನ್ನ ತಾವೇ ಹಾಳು ಮಾಡ್ಕೊಳ್ತಾ ಇರ್ತಾರೆ. ನಾವು ಹಾಗೆ ಇರಬಾರ್ದು, ನಾವು ಹಾಗೆ ಇರಬಾರ್ದು. ಮತ್ತೆ ಹೇಗಿರ್ಬೇಕು? ತೋಟದಲ್ಲಿ ಒಳ್ಳೆ ಫಲಗಳನ್ನು ಕೊಡುವಂತ ಗಿಡಗಳಾಗಿರ್ಬೇಕು. ತೋಟದಲ್ಲಿ, ತೋಟ ಅಂದ್ರೆ ಈ ಲೋಕ, ಹೌದಲ್ವಾ? ತೋಟ ಅಂದ್ರೆ ಈ ಲೋಕ, ಗಿಡಗಳಂದ್ರೆ ಮನುಷ್ಯರು, ಭಕ್ತರು. ಗಿಡಗಳಂದ್ರೆ ಏನಪ್ಪಾ? ಭಕ್ತರು. ಎಷ್ಟು ಗಿಡಗಳಿದೀವಿ ನಾವು ಈ ಕರ್ನಾಟಕದಲ್ಲಿ? ಕರ್ನಾಟಕ ಎನ್ನುವಂಥದ್ದು ಒಂದು ತೋಟ, ಪ್ರಪಂಚನೇ ತೋಟ. ಇವಾಗ ಸದ್ಯ ಏನಪ್ಪಾ ಅಂದ್ರೆ ಕರ್ನಾಟಕ ಎನ್ನುವಂಥದ್ದು ಒಂದು ತೋಟ ಆಗಿರುವಾಗ, ಈ ತೋಟ ಎಂಬ ಈ ಒಂದು ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಷ್ಟು ಮಂದಿ ಭಕ್ತರಿದ್ದೀವಿ? ಕ್ರೈಸ್ತ ಭಕ್ತರು ಸ್ವಲ್ಪ ಜನ. ಆ ಸ್ವಲ್ಪ ಮಂದಿ ಭಕ್ತರಲ್ಲಿ ಒಳ್ಳೆ ಫಲಗಳನ್ನು ಕೊಡುವಂತ ಭಕ್ತರೆಷ್ಟು? ಒಳ್ಳೆ ಫಲಗಳು ಇವೆಲ್ಲ ಇದೆಯಾ? ನೋಡಿದ್ವಲ್ಲ, ಈ ವಚನದಲ್ಲಿ ನೋಡಿದ್ವಲ್ಲ, ಇವೆಲ್ಲ ವಚನಗಳು ನಮ್ಮಲ್ಲಿ ಇದೆಯಾ? ಎಲ್ಲಾ ವಚನಗಳು ನಮ್ಮಲ್ಲಿ ಇದೆಯಾ? ಓಕೆ, ನಮ್ಮಲ್ಲಿ ಇಲ್ವಾ? ಇಲ್ಲದ ಹೋದ್ರೆ ಮತ್ತೇನ್ ಮಾಡ್ಬೇಕು? ಈ ವಚನಗಳಿದೆಯಲ್ಲ, ಈ ವಚನಗಳನ್ನ ನಾವು ಧ್ಯಾನಿಸಿ, ಅಂದ್ರೆ ಈ ವಚನಗಳನ್ನ ಧ್ಯಾನಿಸಿ ಅಂತಂದ್ರೆ ಈ ವಚನಗಳೆಂಬ ಔಷಧಿಯನ್ನು ನಾವು ಸ್ವೀಕರಿಸಿ ಈ ಗಿಡವೆಂಬ ಈ ಒಂದು ಮನುಷ್ಯನು ಇದರಲ್ಲ, ಭಕ್ತರು ಏನ್ ಮಾಡ್ಬೇಕು? ಇದನ್ನು ಸ್ವೀಕರಿಸಿ ಈ ಗಿಡವೆಂಬ ಮನುಷ್ಯನ ಮೂಲಕ ಒಳ್ಳೆ ಫಲಗಳು ಬರುತ್ತೆ. ಅಂದ್ರೆ ಈ ವಚನಗಳನ್ನು ಸ್ವೀಕರಿಸಿದಾಗ ಖಂಡಿತವಾಗಿ ಬರುತ್ತೆ ಪ್ರಿಯರೇ. ವಚನಗಳನ್ನು ಸ್ವೀಕರಿಸಿದಾಗ ಖಂಡಿತವಾಗಿ ಬರುತ್ತೆ. ಸ್ವೀಕರಿಸದೆ ಹೋದಾಗ, ಅದನ್ನ ಕೇಳದೆ ಹೋದಾಗ, ಅದಕ್ಕೆ ಒಳಪಡದೆ ಹೋದಾಗ ಅವಾಗ ಏನಾಗುತ್ತಪ್ಪ ಅಂತ ನೋಡುವಾಗ ಮತ್ತೆ ಉಳುಕು ಫಲಗಳೇ ಇರುತ್ತೆ. ನಮ್ಮ ಆತ್ಮೀಯರೆಲ್ಲರೂ ಕೂಡ ಒಳ್ಳೆ ಫಲಗಳನ್ನು ಕೊಡುವಂತವರಾಗಿ ಇನ್ನೂ ಹೆಚ್ಚಾಗಿ ಬೆಳೀಬೇಕು. ಇವಾಗ ಏನಪ್ಪಾ ಅಂದ್ರೆ ಆತ್ಮಿಕವಾದಂತ ಒಳ್ಳೆ ಫಲಗಳು ಕಾಣ್ತಾ ಇದೆ, ಅದು ಇನ್ನೂ ಹೆಚ್ಚಾಗಿ ಕೊಡುವಂತ ರೀತಿಯಲ್ಲಿ. ಯಾರಿಗೆ? ದೇವರಿಗೆ, ಹೌದಲ್ವಾ? ದೇವರಿಗೆ ಒಳ್ಳೆ ಫಲಗಳು, ದೇವ್ರಿಗೆ ಒಳ್ಳೆ ಫಲಗಳು ಕೊಟ್ಟಾಗ ಆ ಮರಗಳನ್ನ ಏನ್ ಮಾಡ್ತಾರೆ ಗೊತ್ತಾ? ಆ ಮರಗಳಿಗೆ ಪರಲೋಕದಲ್ಲಿ ಒಂದು ಉನ್ನತ ಸ್ಥಾನವನ್ನು ಕೊಡ್ತಾನೆ. ಯಾಕಂದ್ರೆ ಇದು ಒಳ್ಳೆ ಫಲ ಕೊಟ್ಟಿದೆ, ಈ ಮರ ಒಳ್ಳೆ ಫಲ ಕೊಟ್ಟಿದೆ. ಹಳೆಬೀಡಿನಲ್ಲಿ ಇದ್ದಂತ ಮರಗಳು ಒಳ್ಳೆ ಫಲ ಕೊಟ್ಟಿದೆ.
ಬಳ್ಳಾರಿಯಲ್ಲಿ ಇದ್ದಂತ ಒಳ್ಳೆ ಮರಗಳು, ಚಿಕ್ಕ ಸಭೆಯಾಗಿ ಚಿಕ್ಕ ಗಿಡಗಳಿದೆ, ಒಳ್ಳೆ ಫಲಗಳು ಕೊಡ್ತಾ ಇದೆ. ಬೀದರ್ನಲ್ಲಿ ಒಳ್ಳೆ ಫಲಗಳು ಕೊಡ್ತಾ ಇದೆ. ಮಂಗಳೂರು, ಉಡುಪಿ ಒಳ್ಳೆ ಫಲಗಳು. ಅಂದ್ರೆ ಈ ಲೋಕದಲ್ಲಿ ಎಲ್ಲಾ ಗಿಡಗಳಿದೆ, ಈ ಲೋಕದಲ್ಲಿ ಎಲ್ಲಾ ಮಾನವರು ಇರ್ತಾರೆ. ಅವರ ಮಧ್ಯದಲ್ಲಿ ನಾವು ಒಳ್ಳೆ ಫಲಗಳು ಅಂದ್ರೆ ದೇವರಿಗೆ ಮೆಚ್ಚುಗೆಯಾಗುವಂತ ಒಳ್ಳೆ ಫಲಗಳನ್ನು ಕೊಡುವಂತವರಾಗಿರ್ಬೇಕು ಇದ್ದಾಗ ಏನ್ರಿ ಎಲ್ಲ ಕಡೆ, ಒಂದು ಬೆಂಗಳೂರು ಆಗಿರ್ಬೋದು, ಒಂದು ಮಂಡ್ಯ ಆಗಿರ್ಬೋದು, ಒಂದು ಮೈಸೂರು ಆಗಿರ್ಬೋದು, ಇಲ್ಲ ಒಂದು ಮಾನ್ವಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಎಲ್ಲ ಕಡೆ ಏನ್ರಿ ಆತ್ಮಿಕವಾಗಿ ಫಲಗಳನ್ನು ಕೊಡುವಂತ ಮರಗಳು ಬೆಳೀತಾ ಇದೆ, ಗಿಡಗಳಾಗ್ತಾ ಇದೆ, ಬೆಳೀತಾ ಇದೆ, ಒಳ್ಳೆ ಫಲಗಳು ಕಾಣ್ತಾ ಇದೆ. ಅದು ದೇವ್ರು ಮೆಚ್ಚುವಂತ ಫಲಗಳು. ಇನ್ನು ಹೆಚ್ಚಾಗಿ ಆತ್ಮಿಕವಾಗಿ ನಾವೆಲ್ಲರೂ ಬೆಳಿಬೇಕು. ಯಾಕೆಂದ್ರೆ ಪ್ರಿಯರಾದ ದೇವರ ಮಕ್ಕಳಿರ ದುಷ್ಟನು ಪ್ರಯತ್ನ ಮಾಡ್ತಾ ಇರ್ತಾನೆ. ಯಾವುದಕ್ಕೂ ನಾವು ತಲೆ ಬಾಗಿಸ್ಬಾರ್ದು, ಯಾವುದಕ್ಕೂ ನಾವು ಸೋತು ಹೋಗ್ಬಾರ್ದು. ನಮ್ಮ ದೇವರನ್ನು ನೋಡಿಕೊಂಡು, ಯೇಸು ಕ್ರಿಸ್ತರ್ ನೋಡಿಕೊಂಡು, ಪ್ರಿಯರಾದ ದೇವರ ಮಕ್ಕಳಿರ ಅವರನ್ನ ಮುಂದೆ ಇಟ್ಟು ನಾವು ಮುಂದೆ ಹೋಗ್ತಾ ಇರಬೇಕು. ಅವರಿಗೆ ಸ್ಥಾನ ಕೊಡಬೇಕು. ನಮ್ಮ ಅಕ್ಕಪಕ್ಕದಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸನ್ನ ಕೆಡಿಸೋರು ಇರ್ತಾರೆ, ನಮ್ಮ ಮನಸ್ಸುಗಳನ್ನ ಹಾಳು ಮಾಡೋರು ಇರ್ತಾರೆ. ಯಾರು ಹೇಗಿದ್ರು ನಮ್ಮ ಗುರಿ ಒಂದೇ, ನಮ್ಮ ಗುರಿ ದೇವರು. ಇರ್ಲಿ, ಕೆಡಿಸೋರು ಇರ್ತಾರೆ, ಹಾಳು ಮಾಡೋರು ಇರ್ತಾರೆ, ಮೋಸ ಮಾಡೋರು ಇರ್ತಾರೆ, ಸುಳ್ಳು ಹೇಳೋರು ಇರ್ತಾರೆ. ಯಾರು ಹೇಗಿದ್ರು, ಬೇರೆಯವ್ರು ಹೇಗಿದ್ರು ನಾವು ಹೇಗಿರ್ಬೇಕು ಹೇಳಿ? ನಾವು ಪರಿಶುದ್ಧರಾಗಿರ್ಬೇಕು, ನಾವು ನ್ಯಾಯವಂತರಾಗಿರ್ಬೇಕು, ನಾವು ನೀತಿವಂತರಾಗಿರ್ಬೇಕು, ನಾವು ಶ್ರೇಷ್ಠರಾಗಿರ್ಬೇಕು. ಇಂಥವರನ್ನ ದೇವರು ಎದುರು ನೋಡ್ತಾರೆ ಪ್ರಿಯರೇ. ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಮಾತನ್ನು ನೋಡೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ ನೋಡೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2:15. ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು, ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗುವಿರಿ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು, ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ನೀವು ಹೀಗೆ ಸಾಕು ನೋಡಿ, ಎಷ್ಟು ಚೆನ್ನಾಗಿದೆ ಮಾತು, ಎಷ್ಟು ಅದ್ಭುತವಾದಂತ ಮಾತು. ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು. ಯಥಾರ್ಥ ಮನಸ್ಸುಳ್ಳವರು ಏನ್ರಿ? ಯಥಾರ್ಥ ಮನಸ್ಸುಳ್ಳ ಇದ್ದಾಗ ಏನ್ರಿ? ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರಾಗಿದ್ದಾಗ ಅವಾಗ ಈ ಲೋಕದಲ್ಲಿ ನಮ್ಗೆ ಸ್ವಲ್ಪ ಒಂದು ರೀತಿಯಲ್ಲಿ ಶೋಧನೆ ಇರುತ್ತೆ, ಮತ್ತೊಂದು ರೀತಿಯಲ್ಲಿ ಕಿರಿಕಿರಿ ಇರುತ್ತೆ. ಅಂದ್ರೆ ಹೊರಗಡೆ ನಾವು ನಿರ್ದೋಷಿಗಳಾಗಿದ್ದಾಗ, ಇಲ್ಲ ದೋಷವಿಲ್ಲದವರಾಗಿ ಜೀವಿಸುವಾಗ ಒಂದು ರೀತಿಯಲ್ಲಿ ಅಸಮಾಧಾನ ಹೊರಗಡೆ ಇರುತ್ತೆ. ಏನಿದ್ರು ಕೂಡ ಈ ವಾಕ್ಯದ ಮೂಲಕ ನಾವು ಆನಂದವಾಗಿ ಜೀವಿಸ್ಬೇಕು, ಈ ವಾಕ್ಯದ ಮೂಲಕ ಸಂತೋಷವಾಗಿ ನಾವು ಜೀವಿಸ್ಬೇಕು. ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು, ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ಅಂದ್ರೆ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು, ಲೋಕದೊಳಗೆ ಒಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸಿಕೊಳ್ಳುವವರಾಗಿದ್ದೀರಲ್ಲ. ನೀವು ಹೀಗೆ ನಡೆದರೆ ನಾವು ಕೆಲಸ ಸಾಧಿಸಿತು ವ್ಯರ್ಥವಲ್ಲ, ನಾನು ಪ್ರಯಾಸ ಪಟ್ಟದ್ದು ವ್ಯರ್ಥವಲ್ಲ ಎಂಬ ಉತ್ಸಾಹವು ಕ್ರಿಸ್ತನ ದಿನದಲ್ಲಿ ನನಗೆ ಉಂಟಾಗುವುದು. ಇವಾಗ ಪೌಲನು ಹೇಳುವಂತ ಮಾತು, ನೀವು ಈ ರೀತಿ ಅಭಿವೃದ್ಧಿ ಆಗುವುದರಿಂದ, ಈ ರೀತಿ ಉನ್ನತರಾಗಿ ಕಾಣುವುದರಿಂದ ನನಗೆ ಸಂತೋಷವಾಗುತ್ತೆ ಅಂತೇಳಿ ಆ ದಿನ ಪೌಲನು ಸಂತೋಷ ಪಡ್ತೀನಿ ಅಂತ ಹೇಳ್ತಾನೆ. ಅದೇ ಪ್ರಕಾರ ನಾವೆಲ್ಲ ಸೇವಕರಿದ್ದೀವಲ್ಲ, ನಾವೆಲ್ಲರೂ ಸೇವಕರು ಏನ್ರಿ, ಚಿಕ್ಕವರು ದೊಡ್ಡವರು ಎಲ್ಲರೂ ಒಗ್ಗಟ್ಟಾಗಿ ಸೇವೆ ಮಾಡ್ತಾ ಇರ್ತೀವಿ. ನಾವು ಸೇವೆ ಮಾಡುವಾಗ ಏನ್ರಿ, ನಾವೆಲ್ಲರೂ ಒಗ್ಗಟ್ಟಾಗಿ ಸೇವೆ ಮಾಡುವಾಗ, ನೀವೆಲ್ಲರೂ ಆತ್ಮಿಕವಾಗಿ ಹೆಚ್ಚಾಗಿ ಬೆಳೆದಾಗ, ನೀವೆಲ್ಲರೂ ಏನ್ರಿ ಈ ಸರ್ವ ಜನಾಂಗಗಳ ಮಧ್ಯದಲ್ಲಿ ಒಂದು ಉನ್ನತವಾಗಿ ಒಳಿಯುವಾಗ
ಪ್ರಿಯರ ದೇವರ ಮಕ್ಕಳಿರ, ದೇವರ ಸನ್ನಿಧಾನದಲ್ಲಿ ನಾವು ನಿಂತ್ಕೊಂಡಾಗ ಏನ್ರಿ ಎಲ್ಲಾರು ನಿಂತ್ಕೊಳ್ತೀವಲ್ವ ಒಂದು ದಿನ, ಅವಾಗ ನಮಗೂ ಕೂಡ ಬಹಳ ಸಂತೋಷವಾಗುತ್ತೆ. ನಿಮ್ಗೂ ಸಂತೋಷವಾಗುತ್ತೆ, ನನಗೂ ಸಂತೋಷವಾಗುತ್ತೆ, ನಮ್ಮೆಲ್ಲರಿಗೂ ಸಂತೋಷವಾಗುತ್ತೆ. ಆ ಸಂತೋಷವಾಗುವಂತ ಒಂದು ದಿನ ಬರುತ್ತೆ ಏನ್ರಿ, ದೇವರ ಬಳಿಯಲ್ಲಿ ನಿಂತ್ಕೊಡುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರ, ಅಂತ ಒಂದು ಭಾಗ್ಯವನ್ನು ತಂದೆಯಾದ ದೇವರು ಅವಕಾಶವನ್ನು ಕೊಟ್ಟಿದ್ದಾರೆ ಯೇಸು ಕ್ರಿಸ್ತರ ಮೂಲಕ. ಈ ಭಾಗ್ಯವನ್ನು ಪ್ರತಿಯೊಬ್ಬರು ಕೂಡ ಸದ್ವಿನಿಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಈ ಭಾಗ್ಯವನ್ನು ಪ್ರತಿಯೊಬ್ಬರು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಸಮಯವನ್ನು ಸುಮ್ಮನೆ ಕಳಿಬೇಡಿ ಯಾರು ಕೂಡ. ದೇವ್ರು ಕೊಟ್ಟಂತ ಸಮಯ ಇದು. ಈ ಸಮಯ ಹೋದ್ಮೇಲೆ ಮತ್ತೆ ಸಮಯ ಸಿಗಲ್ಲ. ಈ ಸಮಯ ಹೋದ್ಮೇಲೆ ಮತ್ತೆ ಸಿಗಲ್ಲ. ಆರೋಗ್ಯ ಎಲ್ಲ ಹಾಳಾದ್ಮೇಲೆ ಮತ್ತೆ ಆರೋಗ್ಯ ಸಿಗಲ್ಲ ಪ್ರಿಯರೇ, ಹೌದಂತೀರಾ? ಅಂದ್ರೆ ವೃದ್ಧರ ಕಾಲ ಸ್ಟಾರ್ಟ್ ಆಗುತ್ತಲ್ವಾ, ವಯಸ್ಸು ಮುಗಿಯುತ್ತೆ, ದೇವ್ರು ಕೊಟ್ಟಂತ ಆಯುಷ್ಕಾಲ ಮುಗಿಯುತ್ತೆ, ವೃದ್ಧರ ಕಾಲ ಪ್ರಾರಂಭವಾಗುತ್ತೆ. ವೃದ್ಧರ ಕಾಲದಲ್ಲಿ ನಾನು ಯುವಕನಾಗ್ಬೇಕು, 25 ವರ್ಷದ ಒಂದು ಯುವಕನಾಗ್ಬೇಕು, ಯುವತಿ ಆಗ್ಬೇಕು ಅಂದ್ರೆ ಆಗತ್ತಾ? ಒಂದು 25 ವರ್ಷ ಯೌವನ ಕಾಲದಲ್ಲಿ ಏನ್ರಿ ಆ ಕಡೆ ಈ ಕಡೆ ತಿರುಗಾಡ್ತೀವಿ, ಏನ್ರಿ ಆ ಕಡೆ ಈ ಕಡೆ ಹೋಗ್ತೀವಿ, ಇದು ಏನ್ರಿ ತೂಕ ಇರುವಂತ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಯಾವಾಗ ನಾವು ಪ್ರಿಯರ ದೇವ್ರ ಮಕ್ಕಳು ವೃದ್ಧರಾದ ಮೇಲೆ ಏನ್ರಿ ಭಾರ ಇರುವಂತ ಕೆಲಸ ಮಾಡಕ್ಕಾಗತ್ತಾ? ಅಲ್ಲಲ್ಲಿ ಹತ್ತಕ್ಕಾಗತ್ತಾ? ಇಳಿಯಕ್ಕಾಗತ್ತಾ? ನಡಿಯಕ್ಕಾಗತ್ತಾ? ಮಾತಾಡಕ್ಕಾಗತ್ತಾ ಅಂತ ನೋಡುವಾಗ ಬಹಳ ಕಷ್ಟವಾಗಿರುತ್ತೆ. ಅದಕ್ಕೆ ಯೌವನ ಕಾಲದಲ್ಲಿದ್ದಾಗ ಏನ್ರಿ ದೇವರ ಕೆಲಸ ಫಟ ಅಂತೆ ಯಥಾರ್ಥವಾಗಿ ನಾವು ಮಾಡಬೇಕು. ಯಥಾರ್ಥವಾಗಿ ಮಾಡಿದ್ದು ಉಳಿಯುತ್ತೆ, ಯಥಾರ್ಥವಾಗಿ ಮಾಡಿದ್ದು ಉಳಿಯುತ್ತೆ, ಭಕ್ತಿಯಿಂದ ಮಾಡಿದ್ದು ಕೆಲಸ ಉಳಿಯುತ್ತೆ. ಒಂದು ವೇಳೆ ಕಪಟ ವೇಷಧಾರಣೆ ಈ ರೀತಿ ಇದ್ದಾಗ ಅದು ಉಳಿಯಲ್ಲ, ಅದು ಏನಪ್ಪಾ ಅಂದ್ರೆ ನಾಶನಕ್ಕೆ ಕರ್ಕೊಂಡು ಹೋಗುತ್ತೆ. ಆದ್ದರಿಂದ ಪ್ರಿಯರ ದೇವ್ರ ಮಕ್ಕಳಿರ, ದೇವ್ರು ಮೆಚ್ಚುವಂತ ಒಳ್ಳೆ ಫಲಗಳು ಕೊಡ್ಬೇಕು ನಾವು. ದೇವ್ರು ಇಷ್ಟಪಡುವಂತ ಫಲಗಳು ಕೊಡ್ಬೇಕು ನಾವೆಲ್ಲರೂ ಕೂಡ. ಒಂದು ವೇಳೆ ಈ ಲೋಕದಲ್ಲಿ ಉಳುಕು ಪಳುಕು ಇಲ್ಲ ಕೆಟ್ಟದ್ದು ಇದೆ ಅಂತಂದ್ರೆ ಏನ್ರಿ, ಒಂದು ಕಾಲದಲ್ಲಿ ನೋಹನ ಕಾಲದಲ್ಲಿ ನಾಶವಾದ್ರು, ಲೋಟನ ಕಾಲದಲ್ಲಿ ನಾಶವಾದ್ರು, ಇಸ್ರಾಯೇಲ್ರ ಕಾಲದಲ್ಲಿ ನಾಶವಾದ್ರು. ಅದೇ ಪ್ರಕಾರ ಈ ಕಾಲದಲ್ಲಿ ಕೂಡ ನೋಡ್ತೀವಲ್ಲ ಪ್ರೇರೆ, ಅಲ್ಲಿ ಜಲಪ್ರಳಯ ಬಂತು ನೋಡ್ತೀವಿ, ಭೂಕಂಪ ಬಂದಿದ್ದು ನೋಡ್ತೀವಿ, ಅನೇಕರು ನಾಶವಾಗಿದ್ದು ನೋಡ್ತೀವಿ, ಅನೇಕರು ಅಂಟು ರೋಗಗಳಿಂದ ನಾಶವಾಗಿದ್ದು ನೋಡ್ತೀವಿ, ಅನೇಕರು ಅಪಘಾತಗಳಿಂದ ನಾಶವಾಗಿದ್ದು ನೋಡ್ತೀವಲ್ವ ಪ್ರಿಯರೇ. ಇವತ್ತು ನಾವು ಉಳ್ಕೊಂಡಿದ್ದೀವಿ ಅಂದ್ರೆ ದೇವರ ಕೃಪೆ ತಾನೇ, ದೇವರ ಕೃಪೆ. ಮತ್ತೆ ದೇವರ ಕೃಪೆಯಿಂದ ನಾವು ಉಳ್ಕೊಳ್ತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ, ಮತ್ತೆ ಏನ್ ಮಾಡ್ತಾ ಇದೀವಿ ದೇವ್ರಿಗೋಸ್ಕರ ಅನ್ನೋದು ನಮ್ಮನ್ನ ನಾವು ಪ್ರಶ್ನೆ ಹಾಕೊಳ್ಬೇಕು. ಇವಾಗ ಕೆಲಸ ಮಾಡಿದ್ದೀವ, ಒಳ್ಳೆ ಫಲಗಳನ್ನು ಕೊಟ್ಟಿದ್ದೀವ, ಇನ್ನೂ ಹೆಚ್ಚಾಗಿ ಕೊಡೋಣ. ಆತ್ಮಿಕವಾಗಿ ಒಳ್ಳೆ ರೀತಿಯಿಂದ ಬೆಳೆದಿದ್ದೀವ, ಇನ್ನೂ ಹೆಚ್ಚಾಗಿ ನಾವು ಬೆಳೆಯೋಣ, ಇನ್ನು ನಾವು ಹೆಚ್ಚಾಗಿ ಬೆಳೆಯೋಣ. ಪ್ರಕಟಣೆ ಗ್ರಂಥ ನೋಡಿ ಈ ಮಾತು ಇರುತ್ತೆ. ಪ್ರಕಟಣೆ ಗ್ರಂಥ ಏನ್ರಿ 22ನೇ ಅಧ್ಯಾಯ ಅನಿಸುತ್ತೆ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ. ಪ್ರಿಯರಾದ ದೇವರ ಮಕ್ಕಳಿರ, 22ನೇ ಅಧ್ಯಾಯ 10ನೇ ವಚನದಲ್ಲಿ, 10ನೇ ವಚನದಿಂದ ಇಲ್ಲಾಂದ್ರೆ 11ನೇ ವಚನದಿಂದ ನೋಡಿ ಮಾ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಈಗ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ನಾನೇ ಆದಿಯೂ ಅಂತ್ಯವೂ, ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಇಲ್ಲಿ ನೋಡಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನೇನ್ ಮಾಡ್ಬೇಕು, ಇನ್ನೂ ಪವಿತ್ರನಾಗ್ಲಿ. ಪವಿತ್ರವಂತನೇನಾಗ್ಬೇಕು, ಮತ್ತೆ ಇನ್ನೂ ಪವಿತ್ರನಾಗ್ಬೇಕು. ನೀತಿವಂತನು ಇನ್ನೂ ನೀತಿ ಅಂದ್ರೆ ನೀತಿವಂತನು, ದೇವರು ನೀತಿವಂತನಾಗಿರುವಾಗ ದೇವರ ಮಕ್ಕಳಾಗಿರುವಂತ ನಾವು ನೀತಿವಂತರಾಗಿರುವಂತ ನಾವು ಮತ್ತು ಇನ್ನೂ ನೀತಿವಂತರಾಗಿ ಕಾಣ್ಬೇಕಂದ್ರೆ ಪ್ರಿಯರಾದ ದೇವರ ಮಕ್ಕಳಿನ ನಮ್ಮ ಜೀವನದಲ್ಲಿ ಏನ್ ನಡಿಬೇಕು, ನಮ್ಮ ಬದುಕಿನಲ್ಲಿ ಏನು ನಡಿಬೇಕು, ಶೋಧನೆಗಳು, ಕಷ್ಟಗಳು, ಸಂಕಷ್ಟಗಳು ಇವೆಲ್ಲ ಕೂಡ ಬರ್ತಾ ಇರುತ್ತೆ. ಬಂದಾಗ ಇನ್ನೂ ನೀತಿವಂತರಾಗ್ಬೇಕು ಬಹಳವಾಗಿ. ಹಾಗೆ ಆಗ್ಬೇಕಂತ ಹೇಳ್ತಾರೆ. ಒಂದ್ ವೇಳೆ ಲೋಕದ ರೀತಿಯಲ್ಲಿ ಇದ್ದಾರ, ಅವ್ರು ಹೆಂಗನ ಮಾಡ್ಕೊಳ್ಳಿ, ಏನು ಹಾಳಾಗ್ತಾರೋ ಇದು ಮಾಡಿ. ಯಾಕೆಂದ್ರೆ ಅವ್ರು ಬದಲಾಗೋರು ಖಂಡಿತವಾಗಿ ಏನ್ರಿ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ, ಬದಲಾಗಿ ನಾವೆಲ್ಲರೂ ಎಲ್ಲೆಲ್ಲೋ ಇದ್ದಂತ
ಭಕ್ತರು, ಹೌದಲ್ವಾ? ಎಲ್ಲೆಲ್ಲೋ ಇದ್ದಂತ ಭಕ್ತರು ನಾವೆಲ್ಲರೂ ಏನ್ರಿ ಸಭೆಯಾಗಿ ಒಂದು ಸೇರ್ತಾ ಇದೀವಿ. ಸಭೆಯಾಗಿ ನಾವೆಲ್ಲರೂ ಸೇರ್ತಾ ಇದೀವಿ. ದೇವ್ರು ಸೇರಿಸಿದ್ದಾರೆ, ಹೌದಲ್ವಾ? ನಮ್ಮೆಲ್ಲರನ್ನು ದೇವ್ರು ಸೇರಿಸಿದ್ದಾರೆ. ನಾವು ಅಲ್ಲೊಬ್ರು ಇಲ್ಲೊಬ್ರು ಎಲ್ಲೆಲ್ಲೋ ಇದ್ದವ್ರು ನಾವೆಲ್ಲರೂ ಒಂದು ಕಡೆ ಇದ್ದವ್ರು ಅಲ್ವಲ್ಲ. ಒಂದೇ ಕುಟುಂಬದಲ್ಲಿ ಹುಟ್ಟಿದವ್ರು ಅಲ್ವಲ್ಲ. ಅಲ್ಲೊಬ್ರು ಇಲ್ಲೊಬ್ರು ಅಲ್ಲೊಬ್ರು ಇದ್ದೀವಿ. ಒಟ್ನಲ್ಲಿ ನಮ್ಮ ಬಳಿಗೆ ದೇವರ ವಾಕ್ಯ ಬಂದಿದೆ. ದೇವರ ಕೃಪೆ ಮೂಲಕ, ತನ್ನ ಕೃಪೆ ಮೂಲಕ ದೇವರು ನಮ್ಮ ಬಳಿಗೆ ವಾಕ್ಯವನ್ನ ತಂದು ಕೊಟ್ಟಿದ್ದಾರೆ. ನಾವು ವಾಕ್ಯವನ್ನು ಹಿಡಿದುಕೊಂಡು ಒಗ್ಗಟ್ಟಾಗಿ ಸೇರಿದ್ದೀವಿ ಪ್ರಿಯರೇ. ಒಗ್ಗಟ್ಟಾಗಿ ಸೇರಿರುತ್ತ ನಾವು ಈ ಒಂದು ಭಕ್ತಿಯನ್ನ ಕೊನೆ ತನಕ ನಾವು ಕಾಪಾಡಿಕೊಳ್ಳೋಣ. ಪ್ರತಿನಿತ್ಯ ಆತ್ಮಿಕವಾಗಿ ಬೆಳೆಯೋಣ. ನಮ್ಮ ಅಕ್ಕಪಕ್ಕದಲ್ಲಿ ಯಾರು ಹೇಗಿದ್ರೂ ಪರವಾಗಿಲ್ಲ ಪ್ರಿಯರಾದ ದೇವ್ರ ಮಕ್ಕಳಿರ, ವಕ್ರ ಬುದ್ಧಿ ಉಳ್ಳೋರು ಇರ್ತಾರೆ, ಇನ್ನು ಕೆಡಿಸೋರು ಇರ್ತಾರೆ. ಅವ್ರು ಯಾರು ಹೇಗಿದ್ರೂ ಪರವಾಗಿಲ್ಲ, ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರನ್ನೂ ನಾವು ಕಾಪಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ನಾವು ಆತ್ಮಿಕವಾಗಿ ಒಳ್ಳೆ ಫಲಗಳನ್ನು ಕೊಡುವವರಾಗಿರೋಣ. ಏನ್ರಿ, ಒಂದು ವೇಳೆ ಯಾರ ಮೂಲಕ ಆದ್ರೂ ಶೋಧನೆಗಳು ಹಿಂಸೆಗಳು ಬಂದಾಗ ಅದನ್ನ ಸಹಿಸ್ಕೊಳ್ಳೋಣ. ಓಕೆ, ಅವ್ರನ್ನ ಪ್ರೀತಿಸೋಣ. ಒಳ್ಳೆ ಒಂದು ಮಾರ್ಗವನ್ನ ನಾವು ಪರಿಚಯ ಮಾಡೋಣ ಪ್ರಿಯರೇ. ಒಳ್ಳೆ ಮಾರ್ಗವನ್ನು ಪರಿಚಯ ಮಾಡೋಣ. ಯಾಕೆಂದ್ರೆ ಕೊನೆ ಕಾಲ ಇದೆಯಲ್ವಾ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಯಾವಾಗ ನಾವು ಪ್ರಾಣ ಕಳ್ಕೊಳ್ತೀವೋ ಗೊತ್ತಿಲ್ಲ, ಯಾವಾಗ ನಮ್ದು ಉಸಿರು ನಿಂತೋಗುತ್ತೋ ಗೊತ್ತಿಲ್ಲ, ಯಾವಾಗ ನಾವು ಸತ್ತೋಗ್ತೀವೋ ಗೊತ್ತಿಲ್ಲ. ಆದ್ದರಿಂದ ನಿಮ್ಮ ಭಕ್ತಿಯನ್ನ ಕಾಪಾಡಿಕೊಳ್ಳಿ, ನಿಮ್ಮ ನಂಬಿಕೆಯನ್ನ ಕಾಪಾಡಿಕೊಳ್ಳಿ. ಓಕೆ, ನಿಮ್ಮ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಿ ಪ್ರಿಯರೇ. ಅದು ನಿಮ್ ಕೈಯಲ್ಲಿದೆ. ದೇವರು ವಾಕ್ಯ ಎಂಬ ಸತ್ಯವೇದವನ್ನು ಕೊಟ್ಟಂತ ಈ ಸತ್ಯವೇದ ಗ್ರಂಥವನ್ನ ನಾವು ಪಡ್ಕೊಂಡಿರುವಂತ ನಾವು ವಾಕ್ಯಗಳನ್ನ ಚೆನ್ನಾಗಿ ಓದೋಣ, ಧ್ಯಾನಿಸೋಣ, ನಮ್ಮ ಭಕ್ತಿ ನಾವು ಅಭಿವೃದ್ಧಿ ಮಾಡಿಕೊಳ್ಳೋಣ. ಏನ್ರಿ, ನಮ್ಮಿಂದ ದೇವರು ಸಂತೋಷ ಪಡುವಂತ ರೀತಿಯಲ್ಲಿ ನಾವೆಲ್ಲರೂ ಜೀವಿಸೋಣ ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಹೌದು ತಂದೆ, ಈ ಲೋಕ ಎನ್ನುವಂಥದ್ದು ತೋಟ ಆಗಿರುವಾಗ ಈ ತೋಟದಲ್ಲಿ ಗಿಡಗಳು ಎಂಬ ಮನುಷ್ಯರು, ಎಲ್ಲಾ ಮನುಷ್ಯರ ಮೂಲಕ ನೀವು ಎದುರು ನೋಡಿದ್ದು ಒಳ್ಳೆ ಫಲಗಳು. ಆದರೆ ಲೋಕದಲ್ಲಿ ಇದ್ದಂತ ಎಲ್ಲಾ ಗಿಡಗಳು ಎಂಬ ಮನುಷ್ಯರಲ್ಲಿ ಕೆಟ್ಟ ಫಲಗಳೇ ಕಾಣ್ತಾ ಇದೆ. ಕೆಲವರಲ್ಲಿ ಮಾತ್ರ ಒಳ್ಳೆ ಫಲಗಳು ಕಾಣ್ತಾ ಇದೆ ತಂದೆ. ಪ್ರತಿಯೊಬ್ಬರ ಹೃದಯವನ್ನು ನೀವು ನೋಡ್ತಾ ಇದ್ದೀರಿ ತಂದೆ. ಎಲ್ಲಾ ಮನುಷ್ಯರ ಹೃದಯಗಳನ್ನ ಪರಿಶೋಧನೆ ಮಾಡ್ತಾ ಇದ್ದೀರಾ ತಂದೆ ಆ ದೇವರೇ. ಹೌದು ತಂದೆ, ಎಲ್ಲರಿಗೂ ಪ್ರತಿಫಲಗಳನ್ನ ಕೊಡುವುದಕ್ಕಾಗಿ ನೀವು ಹೃದಯಗಳನ್ನ ನೀವು ಪರಿಶೋಧನೆ ಮಾಡುವವರಾಗಿದ್ದೀರಿ ತಂದೆಯ ದೇವರೇ. ಎಲ್ಲಾ ನಿಮ್ಮ ಮಕ್ಕಳನ್ನು ತಂದೆಯ ದೇವರೇ ಕಾಪಾಡ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನಮ್ಮನ್ನ ಪ್ರೀತಿಸಿ ನಮ್ಮನ್ನು ಒಂದುಗೂಡಿಸಿದ್ದೀರಾ. ಒಂದು ಸ್ಥಳದಲ್ಲಿ ಆತ್ಮಿಕ ಒಂದು ಸಭೆಯಲ್ಲಿ ಸೇರಿಸಿದ್ದೀರಾ. ನಿಮ್ಮ ಮಗನ ಸಭೆಯಲ್ಲಿ ನಮ್ಮನ್ನು ಎಲ್ಲರನ್ನ ಸೇರಿಸಿದ್ದೀರಾ ತಂದೆ. ಅದಕ್ಕೆ ನಿಮಗೆ ಸ್ತೋತ್ರಗಳು. ನಾವು ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಯಥಾರ್ಥವಾಗಿ ಜೀವಿಸುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ತಂದೆಯ ದೇವರೇ. ನಿಮ್ಮ ವಾಕ್ಯದ ಮೂಲಕ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ, ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ ತಂದೆ. ಎಲ್ಲರನ್ನು ಬಲಪಡಿಸಿ, ಸಭೆಯಲ್ಲಿದ್ದಂಥ ಎಲ್ಲಾ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಎಲ್ಲರೂ ಆತ್ಮಿಕವಾಗಿ ಬೆಳಿಬೇಕು, ಎಲ್ಲರೂ ನಿಮಗೆ ಫಲ ಕೊಡುವಂತ ಮಕ್ಕಳಾಗಿ ಬೆಳಿಬೇಕು, ಎಲ್ಲರೂ ನಿಮ್ಮ ಧ್ಯಾನದಲ್ಲಿ ಇರಬೇಕು, ಎಲ್ಲರೂ ನಿಮ್ಮ ಸೇವೆಯಲ್ಲಿ ಇರಬೇಕು, ಎಲ್ಲರೂ ನಿಮ್ಮ ಪ್ರಾರ್ಥನೆಯಲ್ಲಿ ಇರಬೇಕು ತಂದೆ. ಆ ರೀತಿ ನಿಮ್ಮ ಮಕ್ಕಳನ್ನು ಬೆಳೆಸಿ ತಂದೆ, ಕಾಪಾಡಿ ತಂದೆ, ಕನಿಕರಿಸಿ ತಂದೆ, ಉನ್ನತವಾಗಿ ಬೆಳೆಯುವಂತೆ ಸಹಾಯ ಮಾಡಿ ತಂದೆ. ಈ ಕರ್ನಾಟಕದಲ್ಲಿ ತಂದೆಯಾದ ದೇವರೇ, ಒಳೆಯುವ ನಕ್ಷತ್ರಗಳ ಹಾಗೆ ಉನ್ನತರಾಗಿ ಕಾಣುವಂತೆ ಮಕ್ಕಳನ್ನು ಆಶೀರ್ವದಿಸಿ ಅಂತೇಳಿ ನಿಮ್ಮ ಪಾದದ ಸನ್ನಿಧಿಯಲ್ಲಿ ಬೇಡ್ತಾ ಇದ್ದೀನಿ, ಕನಿಕರಿಸಿ. ಒಂದು ವೇಳೆ ಅನಾರೋಗ್ಯದಲ್ಲಿದ್ರೆ ಅನಾರೋಗ್ಯದಲ್ಲಿದ್ದಂತ ಮಕ್ಕಳನ್ನು ಮುಟ್ಟಿ ತಂದೆ, ಕನಿಕರಿಸಿ ತಂದೆ, ಒಳ್ಳೆಯ ಆರೋಗ್ಯವನ್ನ ದಯಪಾಲಿಸಿ ತಂದೆ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಪ್ರತಿ ದಿನಾಲೂ ತಂದೆ ನಿಮ್ಮ ಮಗಳು ತಂದೆಯ ದೇವರೇ ರೇಖರವರು ಕಷ್ಟಪಡ್ತಾ ಇದ್ದಾರೆ. ಆ ಮಗಳಿಗೆ ಇನ್ನೂ ಹೆಚ್ಚಾಗಿ ಬಲವನ್ನು, ಆರೋಗ್ಯವನ್ನು ಕೊಡಿ ತಂದೆ. ಅದೇ ರೀತಿಯಲ್ಲಿ ಮಗನು ದೀಕ್ಷಿತ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ, ಮಗನನ್ನು ಕೂಡ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ತಂದೆ, ಪ್ರತಿ ದಿನಾಲೂ ವಾಕ್ಯಗಳನ್ನು ಹೇಳುವಂತ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲಾ ನಿಮ್ಮ ಮಕ್ಕಳನ್ನು ಬಲಪಡಿಸಿ, ಆಶೀರ್ವದಿಸಿ, ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ, ಇನ್ನೂ ಹೆಚ್ಚಾಗಿ ಬಲಪಡುವಂತೆ, ಇನ್ನೂ ಹೆಚ್ಚಾಗಿ ಜ್ಞಾನವನ್ನ ಕಲ್ತುಕೊಂಡು ತಂದೆ
ನಿಮ್ಮ ಸೇವೆಯಲ್ಲಿ ಇರುವಂತೆ ಎಲ್ಲಾ ಮಕ್ಕಳನ್ನು ಆಶೀರ್ವದಿಸಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಮಾನ್ವಿ ಪಟ್ಟಣದಲ್ಲಿ ಇಮಾನುವೇಲ್ ರವರು ತಂದೆಯ ದೇವರೇ 5 ದಿನಗಳು ತಂದೆ ಬೈಬಲ್ ಸೆಮಿನಾರ್ ಏರ್ಪಾಟ್ ಮಾಡಿದ್ದಾರೆ. ಅನೇಕರು ಬರುವಂತೆ, ಅನೇಕರು ನಿಮ್ಮ ವಾಕ್ಯಗಳನ್ನು ಕಲಿಯುವಂತೆ, ಆ ಒಂದು ಕಾರ್ಯಕ್ರಮದಲ್ಲಿ ಅದ್ಭುತ ರೀತಿಯಲ್ಲಿ ನಡೆಯುವಂತೆ ತಂದೆ ನಿಮ್ಮನ್ನು ಕೇಳ್ತಾ ಇದೀವಿ ತಂದೆ, ಬೇಡ್ತಾ ಇದೀವಿ ತಂದೆ. ಅದ್ಭುತವಾಗಿ ನಡೆಸಿ ತಂದೆ. ಆ ಮಕ್ಕಳಿಗೆ ಜೊತೆಯಾಗಿದ್ದು ನಡೆಸಿ ತಂದೆ. ನಿಮ್ಮ ಮಗನಿಗೆ ಜೊತೆಯಾಗಿದ್ದು ನೀವು ನಡೆಸಿ ತಂದೆ. ಅದೇ ರೀತಿಯಲ್ಲಿ ತಂದೆ ಎಲ್ಲಾ ಸೇವಕರು ಯಾರ್ಯಾರು ವಾಕ್ಯಗಳನ್ನು ಮಾತಾಡಬೇಕು ಒಳ್ಳೆ ರೀತಿಯಿಂದ ಸಿದ್ಧರಾಗುವಂತೆ ಸಹಾಯ ಮಾಡಿ. ಬರುವಂತ ದಿನಗಳಲ್ಲಿ ಅನೇಕ ಕೂಟಗಳಿದೆ, ಎಲ್ಲಾ ಕೂಟಗಳನ್ನ ತಂದೆ ಅದ್ಭುತವಾಗಿ ನಡೆಸಬೇಕು. ನಿಮ್ಮ ಕೃಪೆ ಮೂಲಕ ತಂದೆ ಸಹಾಯ ಮಾಡಿ ತಂದೆ. ಈ ಕರ್ನಾಟಕದಲ್ಲಿ ತಂದೆ ಎಲ್ಲೆಲ್ಲಿ ನಿಮ್ಮ ಕಾರ್ಯಕ್ರಮಗಳು ನಡೀತಾ ಇದೆಯೋ, ಯಥಾರ್ಥವಾಗಿ ಸೇವೆ ಮಾಡ್ತಾ ಇದ್ದಾರೋ ತಂದೆ, ಆ ಮಕ್ಕಳೆಲ್ಲರನ್ನು ಬಲಪಡಿಸಿ ಕಾಪಾಡಿ ಬೆಳೆಸಿ ತಂದೆ. ನಮ್ಮ ಸಭೆಯಲ್ಲಿ ಅನಾರೋಗ್ಯದಲ್ಲಿದ್ದಂತ ಮಕ್ಕಳಿದ್ದಾರೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ ಮತ್ತೆ ಶಂಕರ ಮೂರ್ತಿ ಅವ್ರಿಗೋಸ್ಕರ ಪ್ರಾರ್ಥಿಸ್ತಿದ್ದೇನೆ. ಆ ಮಗನನ್ನು ಮುಟ್ಟಿ ತಂದೆ, ಆ ಮಗನಲ್ಲಿದ್ದಂತ ಬಲಹೀನತೆ ತೆಗೆದುಹಾಕಿ ಒಳ್ಳೆ ಆರೋಗ್ಯವನ್ನು, ಸಂಪೂರ್ಣವಾದ ಆರೋಗ್ಯವನ್ನ ಆ ಮಗನಿಗೆ ದಯಪಾಲಿಸಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ ಮತ್ತೆ ಮಂಡ್ಯದಲ್ಲಿದ್ದಂತ ರಾಣಿ ಸಿಸ್ಟರ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳು ಕೂಡ ಸಂಪೂರ್ಣ ಆರೋಗ್ಯವನ್ನ ದಯಪಾಲಿಸಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ತಂದೆಯಾದ ದೇವರು ಇನ್ನು ಕೆಲವರು ಅಲ್ಲಲ್ಲಿ ಅನಾರೋಗ್ಯದಲ್ಲಿ ಇದ್ದಾರೆ ತಂದೆ. ನಿಮ್ಮ ಒಂದು ಸಹಾಯ ಬೇಡ್ತಾ ಇದೀವಿ. ಯಾಕೆಂದ್ರೆ ನಿಮ್ಮ ಮಾತಿನಲ್ಲಿ ಆರೋಗ್ಯ ಇದೆ, ನಿಮ್ಮ ಮಾತಿನಲ್ಲಿ ಔಷಧಿ ಇದೆ, ನಿಮ್ಮ ಮಾತಿನಲ್ಲಿ ಸಮಾಧಾನ ಇದೆ. ಅದಕ್ಕೆ ತಂದೆ ನಿಮ್ಮನ್ನ ಬೇಡ್ತಾ ಇದೀವಿ ತಂದೆ. ನಿಮ್ಮಿಂದನೇ ಸಮಸ್ತವು ಸಾಧ್ಯ ತಂದೆ. ಎಲ್ಲರಿಗೂ ತಂದೆಯ ದೇವ್ರು ನೀವು ಕೊಟ್ಟಿದ್ದೀರಾ ತಂದೆ, ಎಲ್ಲ ಕೊಟ್ಟಿದ್ದೀರಾ. ಆದ್ರೂ ನಾವು ಸ್ವಲ್ಪ ಬೇಡ್ತಾ ಇದೀವಿ, ಕನಿಕರಿಸಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ತಂದೆ. ಸಹಾಯ ಮಾಡಿ, ಎಲ್ಲರನ್ನು ಬಲಪಡಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದ.